ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಅಧಿಕಾರ ಚಲಾಯಿಸ್ತಾರೆ ಅಂತ. ಯಾಕೆ ಅಂದ್ರೆ ಅವ್ರು ಹೇಳಿದ್ದೇ ನಡಿಬೇಕು, ಅವ್ರ ಮಾತೇ ಕೇಳಬೇಕು, ಅವ್ರ ಸುತ್ತನೇ ಇರಬೇಕು ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಅವರು ಗೇಮ್ ಮಾಡ್ತಾ ಇದ್ದಾರೆ ಅನ್ಸ್ತಾ ಇದೆ. ಯಾಕಂದ್ರೆ ಅಲ್ಲಿರೋ ಸೇವಕರಾಗಿರ್ಬೋದು, ಅರಸರು ಅರಸಿಯರಾಗಿರ್ಬೋದು, ಅವ್ರಿಗೆ ನಾನೇ ಹೆಡ್, ನನ್ ಮಾತೇ ಕೇಳಬೇಕು, ನಾನು ನಡೆದಿದ್ದೇ ದಾರಿ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದಾರೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದ್ದು. ಯಾಕಂದ್ರೆ ಧನುಷ್ ಮತ್ತೆ ನಮ್ಮ ಅಶ್ವಿನಿ ಗೌಡ ಅವರ ಒಂದು ಮಾತುಕತೆ ನಡೆದಾಗ ಅದೇ ರೀತಿ ಅನಿಸ್ತಾ ಇತ್ತು. ಅದ್ರ ಬಗ್ಗೆ ಕ್ಲೀನ್ ಆಗಿ ಕ್ಲಾರಿಟಿ ಆಗಿ ಮಾತಾಡೋಣ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ನಮ್ಮ ಮಾಲು ನಿಂಬಾಳು ಮತ್ತೆ ಅಭಿಷೇಕ್ ಅವ್ರ ಜೊತೆ ಒಂದು ಕನೆಕ್ಷನ್ ಆಗುತ್ತೆ. ಐ ಮೀನ್ ಮೇಲ್ ಜಾಸ್ತಿನಾ ಫಿಮೇಲ್ ಜಾಸ್ತಿನಾ ಅಂದ್ರೆ ಗಂಡಸರು ಭಾವ ಹೆಚ್ಚ, ಹೆಂಗಸರು ಹೆಚ್ಚ ಅಂದ್ರೆ ಗಂಡಸು ಹೆಂಗಸು ಅಂತ ಬಂದಾಗ ಇದ್ರಲ್ಲಿ ಯಾರು ಹೆಚ್ಚು, ಗಂಡಸರೇ ತಾಕತ್ತು ಪವರು ಅನ್ನೋ ಮಾಲು ನಿಂಬಾಳಲ್ಲಿ ಆ ಮಾತು ನಿಜ ಇತ್ತ. ಅವರು ಆ ದೃಷ್ಟಿಯಿಂದ ಆ ರೀತಿ ಅಂತ ಇದ್ರ ಅಲ್ಲಿ ಆ ವಿಷಯನ ಅಷ್ಟೊಂದು ಐ ಮೀನ್ ಏನೋ ಅದು ಅಷ್ಟೊಂದು ದೊಡ್ಡ ವಿಷಯ ಮಾಡ್ಬೇಕಾಗಿತ್ತ. ಯಾಕೆ ಅಭಿಷೇಕ್ ಅವರು ಅಲ್ಲಿ ಪಾಯಿಂಟ್ ರೈಸ್ ಮಾಡಿದ್ರು? ಹಾಗಾದ್ರೆ ಅಭಿಷೇಕ್ ರಾಂಗ, ನಮ್ಮ ಮಾಲು ನಿಂಬಾಳ್ ರಾಂಗ? ಮಾಲು ನಿಂಬಾಳ್ ಹೇಳ್ತಾ ಇದ್ರು ನಮ್ಮ ಹಳ್ಳಿ ಕಡೆ ಐ ಮೀನ್ ಗಂಡ ಹೆಂಡತಿ ಮಾತು ಕೇಳ್ತಾನೆ, ಪಾತ್ರೆ ತೊಳೆಯೋದು ಅವೆಲ್ಲ ಹೆಂಗಸರೇ ಮಾಡೋ ಕೆಲಸ, ಅಂತ ಕೆಲಸ ಎಲ್ಲ ಮಾಡಬಾರ್ದು. ಹಳ್ಳಿ ಕಡೆಯಲ್ಲಿ ಅಂತ ಕೆಲಸ ಏನಾದ್ರು ಮಾಡಿದ್ರೆ, ಅಂತ ಕೆಲಸ ಏನಾದ್ರು ಮಾಡಿದ್ರೆ ಹೆಂಡತಿ ಮಾತು ಕೇಳ್ತಾನೆ ಗಂಡ, ಹಾಗಂತಾರೆ ಹೀಗಂತಾರೆ, ಐ ಮೀನ್ ಆ ಮನೆಯಿಂದ ಹೊರಗಾಗ್ತಾರೆ, ಮರ್ಯಾದೆ ಹೋಗುತ್ತೆ, ಈ ರೀತಿ ಎಲ್ಲ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಆ ರೀತಿ ಹೇಳ್ತಾ ಇದ್ರ. ಮತ್ತೆ ಈ ಕಾನ್ವರ್ಸೇಷನ್ ನಡೆದಾಗ ಅಭಿಷೇಕ್ ಅವರು ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರ. ಅಲ್ಲಿ ಯಾರು ಕರೆಕ್ಟಾ, ಇವ್ರು ಕರೆಕ್ಟಾ, ಅಭಿಷೇಕ್ ಕರೆಕ್ಟಾ ಇಲ್ಲ ಮಾಲು ನಿಂಬಾಳ್ ಕರೆಕ್ಟಾ? ಅವರಿಗೆ ಹೌಸ್ ಮಂದಿ ಯಾರೆಲ್ಲ ಸಾಥ್ ಕೊಟ್ರು, ಮಧ್ಯದಲ್ಲಿ ಅಶ್ವಿನಿ ಅವರು ಬಂದು ಅವ್ರಿಗೆ ಒಂದು ಒಳ್ಳೆ ಟಿಪ್ಸ್ ಕೊಟ್ರು. ಇನ್ನು ಅದಾದ್ಮೇಲೆ ಟಾಸ್ಕ್ ಗಳಂತ ಬಂದಾಗ ಆ ಟಾಸ್ಕ್ ಗಳಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ನಮ್ಮ ಗಿಲ್ಲಿ ನಟ ಯಾಕಪ್ಪ ಸೈಲೆಂಟ್ ಆದ್ರು, ಮುಖ್ಯವಾಗಿ ಈ ಜೋಡಿಗಳಲ್ಲಿ ಯಾವ ಜೋಡಿ ಆಗ್ತಾ ಇದೆ, ಕಾರ್ತಿಕ್ 2.2 ಆಗ್ತಾ ಇದಾರ ನಮ್ಮ ಅಭಿಷೇಕ್ ಶ್ರೀಕಾಂತ್ ಅವರು. ಇಲ್ಲಿ ಮುಖ್ಯವಾಗಿ ನಮ್ಮ ಅಶ್ವಿನಿ ಅವ್ರನ್ನ ಫ್ಲೋಟಿಂಗ್ ಮಾಡ್ತಾ ಇದಾರ. ಅಶ್ವಿನಿ ಗೌಡ ಅಲ್ಲ, ಅಶ್ವಿನಿ ಅವ್ರನ್ನ ಅಭಿಷೇಕ್ ಅವರು ಎಲ್ಲಾ ಫಿಮೇಲ್ ಕಂಡೀಷನ್ ಮುದ್ದ ಚಿನ್ನು ಬಂಗಾರ ಅಂತ ಕರೀತಿರೋದು ಯಾಕೆ? ಒಳ್ಳೆ ಜೋಡಿ ಆಗ್ತಾರ ನಮ್ಮ ಅಶ್ವಿನಿ ಅವರು ಮತ್ತೆ ನಮ್ಮ ಅಭಿಷೇಕ್ ಅವರು ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇದೆ? ಟೋಟಲ್ ಆಗಿ ಎಪಿಸೋಡ್ ಅಲ್ಲೇ ಏನೆಲ್ಲ ಆಯ್ತು, ಸೀಕ್ರೆಟ್ ಟಾಸ್ಕ್ ಎಲ್ಲ ಏನ್ ಕೊಟ್ಟಿದ್ರು, ನಿನ್ನೆ ಅಪ್ಡೇಟ್ ಕೊಟ್ಟಿದ್ದೆ ಸೀಕ್ರೆಟ್ ಟಾಸ್ಕ್ ಹಿಂಗ್ ಆಗ್ತಾ ಇದೆ, ವಿನ್ನರ್ ಹಿಂಗ್ ಆಗ್ಬಹುದು ಅಂತ ಕೆಳಗಡೆ ವಿಡಿಯೋ ಕೊಟ್ಟಿರ್ತೀನಿ, ಹೋಗಿ ನೀವು ಬೇಕಾದ್ರೆ ನೋಡ್ಬೋದು. ಈ ಎಪಿಸೋಡ್ ಓವರ್ ಆಗಿ ಎಪಿಸೋಡ್ ಎಲ್ಲ ಏನಾಯ್ತು, ಯಾರು ಸರಿ ಯಾರು ತಪ್ಪಂತ ನೀಟಾಗಿ ಎಲ್ಲ ಮಾತಾಡೋಣ. ನಮ್ಮ ಮಲ್ಲಮ್ಮನಿಗೆ ಅವಕಾಶ ಕೊಟ್ಟಿದ್ದು ಸರಿ ಇತ್ತ? ಅದಾದ್ಮೇಲೆ ಧನುಷ್ ಅವರು ಯಾವ ರೀತಿ ಪ್ಲಾನ್ ಮಾಡಿದ್ರು ಫೈನಲ್ ಕಂಟೆಂಡರ್ ಆಗೋಕೆ, ಈ ವಿಷಯಗಳೆಲ್ಲ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೆಳಗಡೆ DDTV ವಾಟ್ಸ್ಆಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ವಾಟ್ಸ್ಆಪ್ ಚಾನಲ್ ಲಿಂಕ್ ಅಲ್ಲಿ ಜಾಯಿನ್ ಆಗಿ, ಅಲ್ಲಾದ್ರೆ ಅಫಿಷಿಯಲ್ ಆಗಿ ಫೋಟೋಸ್ ವಿಡಿಯೋಸ್ ಎಲ್ಲ ಸಿಗ್ತಾ ಇರುತ್ತೆ. ಇನ್ನು ಮುಖ್ಯವಾಗಿ ಎಪಿಸೋಡ್ 4 ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಮಾತಾಡೋಣ. ಎಪಿಸೋಡ್ 4 ಅಲ್ಲಿ ಗೊತ್ತೇ ಇರುತ್ತೆ, ಲಾಸ್ಟ್ ಡೇ ಥರ್ಡ್ ಡೇ ಏನಾಗಿತ್ತಂದ್ರೆ ಅಲ್ಲಿ ಒಂದು ಟಾಸ್ಕ್ ಆಗಿತ್ತು, ಅದು ರಿಸಲ್ಟ್ ಇನ್ನೂ ಬಂದಿರಲಿಲ್ಲ. ರಿಸಲ್ಟ್ ಬರುತ್ತೆ, ಆ ರಿಸಲ್ಟ್ ಬರುತ್ತೆ ಗೊತ್ತೇ ಇರುತ್ತೆ. ನಮ್ಗೆಲ್ಲ ನಿನ್ನೆನೆ ಗೊತ್ತಾಗಿತ್ತು ಫೈನಲ್ ಏನು ರಿಸಲ್ಟ್ ಅಂತ. ಇವರೇ ವಿನ್ ಆಗಿರ್ತಾರೆ, ಯಾರು ನಮ್ಮ ಒಂಟಿ ತಂಡದವರು. ಜಂಟಿ ತಂಡದವರು ಸೋತಿರ್ತಾರೆ, ಆಲ್ಮೋಸ್ಟ್ ಸೋಲ್ತಾರೆ. ಯಾಕಂದ್ರೆ ಒಂಟಿ ತಂಡದವರು ಬಿಡಿಸ್ಕೊಳ್ಳೋದು ಈಸಿ ಆಗುತ್ತೆ, ಬಟ್ ಜಂಟಿ ತಂಡದವರು ಕೈಗೆ ಹ್ಯಾಂಡ್ ಇದಾಗಿರ್ತಾರೆ, ಲಾಕ್ ಹಾಕಿರ್ತಾರೆ, ಲಾಕ್ ಎಲ್ಲ ಇಟ್ಕೊಂಡೆಲ್ಲ ಬಿಡಿಸ್ಬೇಕು. 6 ಜನ ಒಂದೇ ಹತ್ರ ನಿಂತ್ಕೊಂಡು ಬಿಡಿಸ್ಬೇಕಂದ್ರೆ ತುಂಬಾನೇ ಕಷ್ಟ ಆಗುತ್ತೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಇದು ಮುಖ್ಯವಾಗಿ ಏನಂದ್ರೆ ಇಲ್ಲಿ ಕ್ಲಾರಿಟಿ ಕೊಡ್ಬೇಕಾಗಿದ್ದು, ಅಲ್ಲಿ ಒಂದ್ಸಲ ಈ ಟಾಸ್ಕ್ ಅಲ್ಲಿ ಒಂದು ಫೋಲ್ಡ್ ಮಾಡಿರ್ತಾರಲ್ಲ, ಹೋಲ್ಡ್ ಪ್ಲಸ್ ಮಾಡಿರ್ತಾರೆ, ಅಂದ್ರೆ ಗೇಮ್ ಆಡ್ದಂಗೆ ಹೋಲ್ಡ್ ಆನ್ ಮಾಡಿರ್ತಾರೆ ಗೇಮು. ಅದನ್ನ ಪ್ರಶ್ನೆ ಮಾಡ್ತಾರೆ ನಮ್ಮ ಸತೀಶ್ ಚಂದ್ರಪ್ರಭು ಅವರು. ಇದೇ ರಿಸಲ್ಟ್ ಏನ್ ಗೊತ್ತೇ ಇರುತ್ತೆ, ರಿಸಲ್ಟ್ ಗೆಲ್ತಾರೆ. ಗೆಲ್ಲಾದ್ಮೇಲೆ ಇಲ್ಲಿ ಮುಖ್ಯವಾಗಿ ಯಾರಾದ್ರೆ ಯಾವ ಟೀಮ್ ಆದ್ರೆ ಗೆಲ್ಲಿತ್ತೋ ಆ ಟೀಮ್ ಕಡೆಯಿಂದ ಒಬ್ರು ಫೈನಲ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗ್ತಾರೆ. 6 ಜನ ಇದ್ದಾರೆ ನಮ್ಮ ಒಂಟಿ ತರದಲ್ಲಿ. ನಮ್ಮ ಧನುಷ್ ಗೌಡ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು, ಜಾಹ್ನವಿ, ಅಶ್ವಿನಿ ಗೌಡ, ಅದಾದ್ಮೇಲೆ ನಮ್ಮ ಇಷ್ಟು ಜನ ಇದ್ದಾರೆ. ಇಷ್ಟು ಜನದಲ್ಲಿ ಕ್ರ್ಯಾಕ್ರಸ್ ಸುಧೀರ್, ಈ 6 ಜನದಲ್ಲಿ ಯಾರಾದ್ರೂ ಒಬ್ರು ಫೈನಲ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗ್ತಾರೆ. ಇವರಲ್ಲೇ ಇವರು ಚರ್ಚೆ ಮಾಡ್ಕೊಂಡು ನೀವ್ ಯಾರನ್ನ ಕಳಿಸ್ತೀರಾ ಅಂತ ಕಳಿಸ್ಬೇಕು. ಅದೇ ರೀತಿಯಾಗಿ ಜಂಟಿ ತಂಡದಲ್ಲಿರೋ ಒಂದು ಜೋಡಿಯನ್ನು ನೆಕ್ಸ್ಟ್ ತಂಡಕ್ಕೆ ನೆಕ್ಸ್ಟ್ ಬರೋ ಟಾಸ್ಕ್ ಗೆ ಆಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ರೂಲ್ಸ್ ಇರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಚರ್ಚೆ ಮಾಡ್ತಾರೆ, ಯಾರು ಒಂಟಿ ತಂಡದವ್ರು ಏನಂತ, ನಾವು ಯಾರನ್ನ ಕಳಿಸ್ಬೇಕಂತಲ್ಲ. ನಾನು ಆಲ್ರೆಡಿ ಹೇಳಿದೆ, ಫಿಮೇಲ್ ಕಂಡೀಷನ್ ತಗೊಂಡ್ರೆ 3 ಇದ್ದಾರೆ, ಯಾರು ಧ್ರುವಂತ್ ಆಗಿರ್ಬೋದು, ಧನುಷ್ ಗೌಡ ಆಗಿರ್ಬೋದು, ಸುಧೀರ್ ಆಗಿರ್ಬೋದು. ಇನ್ನು ಫಿಮೇಲ್ ಅಂದ್ರೆ ಜಾಹ್ನವಿ, ನಮ್ಮ ಅಶ್ವಿನಿ ಗೌಡ, ಅದಾದ್ಮೇಲೆ ನಮ್ಮ ಮಲ್ಲಮ್ಮ ಅವರು.
ಇವರು ಇದ್ದಾರೆ. ಇವರಲ್ಲಿ ಆಲ್ಮೋಸ್ಟ್ ಆಲ್ ಸ್ವಲ್ಪ ಎಲ್ಲರೂ ಹೆಂಗೆ ಇದ್ದಾರೆ. ಬಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಒಂದು ವೋಟ್ ಆಗ್ತಾ ಇತ್ತು, ಅಶ್ವಿನಿ ಗೌಡ ಅವ್ರು ಸೆಲೆಕ್ಟ್ ಮಾಡ್ತಾ ಇದ್ರು ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ಇಲ್ಲಿ ಕ್ಲಿಯರ್ ಕಟ್ ಆಗಿ ಮಲ್ಲಮ್ಮ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ನಮ್ಮ ಜಾಹ್ನವಿ ಅವರು ಅಲ್ಲಿ ಮಲ್ಲಮ್ಮ ಅವ್ರಿಗೆ ವೋಟ್ ಹಾಕ್ತಾರೆ. ಆಲ್ಮೋಸ್ಟ್ ಆಲ್ ಮೇಲ್ ಕಂಟೆಸ್ಟೆಂಟ್ ಸುಧೀರ್ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ಧ್ರುವಂತ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಮಲ್ಲಮ್ಗೆ ವೋಟ್ ಹಾಕ್ತಾರೆ. ಅಲ್ಲಿ ಸುಮಾರಾಗಿ 4 ವೋಟ್ಸ್ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಯಾರಿಗೆ ಮಲ್ಲಮ್ಗೆ ವೋಟ್ ಹಾಕ್ಬೇಕಂತ. ಇನಾಮಿನೇಷನ್ ಸೆಲೆಕ್ಟ್ ಆಗ್ತಾರೆ. ಮಲ್ಲಮ್ಮನ್ ಸೆಲೆಕ್ಟ್ ಮಾಡಿದ್ ಕರೆಕ್ಟಾ ಅಂತ ಕೇಳೋದಾದ್ರೆ ಇಲ್ಲಿ ಪರ್ಸನಲ್ ಅಂತಲ್ಲ, ಗೇಮ್ ಅಂತಲ್ಲ, ಆಲ್ಮೋಸ್ಟ್ ಆಲ್ ಹಳ್ಳಿ ಕಡೆಯಿಂದ ಬಂದಿರೋ ಮಲ್ಲಮ್ಮ ಅವರು ಇನ್ನೋಸೆಂಟ್ ಇದಾರೆ, ಗೇಮು ಆಡ್ತಾರೆ, ಪರವಾಗಿಲ್ಲ. ನನ್ಗೇನ್ ಅನ್ಸುತ್ತೆ ಅಂದ್ರೆ ಅವ್ರಿರೋ ವಯಸ್ಸಿಗೆ, ಅವ್ರಿರೋ ಬಂದಿರೋ ವಾತಾವರಣಕ್ಕೆ, ಅವ್ರು ಬಂದ ಒಂದು ಇದ್ರಲ್ಲಿ ಅಷ್ಟ ಆಕ್ಟಿವ್ ಆಗಿದ್ದಾರೆ, ಅಷ್ಟು ಆಡ್ತಾರೆ, ಅಷ್ಟು ಚೆನ್ನಾಗಿದ್ದಾರೆ ಅಂದ್ರೆ ನಿಜವಾಗ್ಲೂ ಒಪ್ಲೇಬೇಕು. ಅವ್ರಿಗೆ ಅವರ ಒಂದು ಗೇಮ್ಗೆ ನಾವು ಫಿದಾ ಆಗ್ಲೇಬೇಕು. ಆ ರೀತಿ ಗೇಮ್ ಆಡ್ತಾ ಇದಾರೆ. ಆ ಗೇಮ್ಗೆ ಮತ್ತೆ ಇವರೆಲ್ಲ ಅವಕಾಶ ಕೊಟ್ಟಿದ್ದು ಸರಿನಾ ಅಂದ್ರೆ, ಈಗ ಮೇಲ್ ಕಂಟೆಸ್ಟೆಂಟ್ ಯಾರಾದ್ರೂ ಇದ್ದಾರೆ, ಅವರು ಒಂದ್ ವೇಳೆ ಮಲ್ಲಮ್ಮ ಸೆಲೆಕ್ಟ್ ಮಾಡಿದ್ರೆ ಇನ್ನೊಬ್ರು ಯಾರೋ ಸೆಲೆಕ್ಟ್ ಮಾಡಿದ್ರೆ ಅವ್ರ ಮೇಲೆ ಅವ್ರಿಗೇನೆ ಒಂಥರ ಗಿಲ್ಟಿ ಫೀಲ್ ಆಗುತ್ತೆ. ಯಾಕೆ ಗೊತ್ತಾ, ಆ ವಯಸ್ಸಾದಳ ಅಮ್ಮನ ಬಿಟ್ಬಿಟ್ಟು ನೀವೇ ಕಿತ್ತಾಡ್ತಿರಲ್ಲೋ ಮರೆ, ನೀವೇ ಇದ್ ಮಾಡ್ತಿರಲ್ಲೋ ಮರೆ ಅಂತ ಒಂದು ಬರುತ್ತೆ. ಇದು ಇನ್ನ ಫಸ್ಟ್ ವೀಕ್. ಒಂದ್ ವೇಳೆ ಸೆಕೆಂಡ್ ವೀಕ್, ಥರ್ಡ್ ವೀಕ್ ಆಗಿದ್ರೆ ಅಲ್ಲ ಮಲ್ಲಮ್ಮ ಅವರು ಆಕ್ಟಿವ್ ಆಗಿಲ್ಲ, ಗೇಮ್ ಏನ್ ಆಡ್ತಾ ಇಲ್ಲ, ಇವ್ರು ಇಲ್ಲಿ ಇರೋದ್ಕಿಂತ ಹೊರಗಡೆ ಇರೋದೇ ಬೆಸ್ಟ್ ಅನ್ನೋ ಒಂದು ಮಾತು ಬರ್ತಾ ಇತ್ತು. ಇನ್ನು ಫಸ್ಟ್ ವೀಕ್ ಅಲ್ಲಿ ಆ ರೀತಿ ಆಡಿದ್ರೆ ಸುಧೀರ್ ಮಾತು ಹೇಳ್ತಾರೆ, ಇವ್ನು ಯಾವನೋ ಮನೆ ಎಷ್ಟೊಂದು ವಯಸ್ಸು ಅಜ್ಜಿನಿ ಮಲ್ಲಮ್ಮನ ಅವ್ರು ಬಿಟ್ಟು ಬೇರೆನೆಲ್ಲ ಸೆಲೆಕ್ಟ್ ಮಾಡ್ತಾರಲ್ಲ ಅಂತ ಜನ ನನಗೆ ಉಗಿತಾರ ಅಂತ ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ. ಆ ಮಾತಲ್ಲೂ ನಿಜ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಗೇಮ್ ಅಂತ ತಗೊಂಡಾಗ ಏಜ್ ಆಗಿರ್ಬೋದು, ವಾತಾವರಣ ಆಗಿರ್ಬೋದು, ಇವೆಲ್ಲ ಕ್ಲಾರಿಟಿ ಸಿಗಲ್ಲ. ಯಾಕಂದ್ರೆ ಒಬ್ರೇ ಗೆಲ್ಲೋದು. ಒಂದ್ ವೇಳೆ ಆಗ ಮಲ್ಲಮ್ಮ ಸುಧೀರ್ ಅವರು ಇಬ್ರು ಇಟ್ಟು ಸುಧೀರ್ ಅವರೇ ಮಲ್ಲಮ್ಗೆ ಕಪ್ ಕೊಟ್ಬಿಟ್ರೆ ಕೊಡ್ತಾರ? ಆಗಲ್ಲ, ಅದು ಲಾಸ್ಟ್ಗೆ ಆಗೋದಿಲ್ಲ. ಆ ರೀತಿಯಾಗಿ ಸ್ವಲ್ಪ ಥಿಂಕಿಂಗ್ ಮಾಡ್ಬೇಕಾಗಿತ್ತು. ಥಿಂಕಿಂಗ್ ಮಾಡೋದೇನಿಲ್ಲ, ಅಲ್ಲಿ ಸ್ಯಾಕ್ರಿಫೈಸ್ ಮಾಡಿದ್ರೆ ಅನ್ಸುತ್ತೆ ನನಗಾದ್ರೆ. ಸ್ಯಾಕ್ರಿಫೈಸ್ ಮಾಡಿದ ತಪ್ಪ, ನಾಟ್ ಅಕ್ಸೆಪ್ಟೆಡ್ ಅಂತ ಹೇಳಕ್ಕಾಗಲ್ಲ. ತಪ್ಪೇನಿಲ್ಲ ಅದರಲ್ಲಿ, ಅದು ಕರೆಕ್ಟೇ ಅನ್ಸುತ್ತೆ. ಗೇಮ್ ಅಂತ ತಗೊಂಡಾಗ ರಾಂಗ್ ಅನ್ಸುತ್ತೆ. ಅಲ್ಲಿ ಇನ್ಯಾರು ಸೆಲೆಕ್ಟ್ ಮಾಡ್ತಾರೆ ಹೇಳಿ? ಅಲ್ಲಿ ಅಶ್ವಿನಿ ಗೌಡ ಇದಾರೆ, ಜಾಹ್ನವಿ ಅವರು ಇದಾರೆ, ನಮ್ಮ ಮಲ್ಲಮ್ಮ ಅವರು ಇದಾರೆ. ಈ 3 ಜನ ಮೇಲ್ ಕಂಟೆಸ್ಟೆಂಟ್ಗಳಿದ್ದಾರೆ. ಇಲ್ಲ ಇವ್ರಿಗೂ ಕೊಟ್ಕೊಂಡ್ರೆ ಸರಿ ಇರಲ್ಲ, ನೋಡೋ ಜನಗಳು ಚೆನ್ನಾಗಿ ಕಾಣಲ್ಲ ಮರ. ಅದಾದ್ಮೇಲೆ ಇನ್ನು ಫೀಮೇಲ್ ಕಂಟೆಸ್ಟೆಂಟ್ 3 ಇದಾರೆ. ಈ ಅಜ್ಜನ್ ಬಿಟ್ಟು ಮಲ್ಲಮ್ಮ ಅವ್ರನ್ನ ಬಿಟ್ಟು ಅವ್ರು ಇಬ್ರು ಕೊಟ್ರೆ ಏನ್ ಚೆನ್ನಾಗಿರ್ತಾಳೆ. ಅಲ್ಲಿ ಒಂಥರ ಏನಂದ್ರೆ ಸಿಕ್ಕಾಕೊಂಡ್ಬಿಟ್ರಲ್ಲಿ ಅಷ್ಟೇ. ಹಂಗಾಗಿತ್ತು ಆ ಟಾಸ್ಕ್ ಅಲ್ಲಿ. ನನ್ಗೇನ್ ಅನ್ಸುತ್ತೆ ಅಂದ್ರೆ ಆ ಟಾಸ್ಕ್ ಪರ್ಫಾರ್ಮೆನ್ಸ್ ಮಾಡಿದ್ ಯಾರಾದ್ರೆ ಚೆನ್ನಾಗಿ ಟಾಸ್ಕ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅವ್ರಿಗೂ ಕೊಡ್ಬೋದಾಯ್ತು ಟಾಸ್ಕ್ ಹೆಸರು ಹೇಳಿ. ಬಟ್ ದಿಸ್ ಇಸ್ ಎ ಗುಡ್ ಡಿಸಿಷನ್ ಅಂತ ಹೇಳ್ಬೋದು ನನಗನ್ಸಿದ ಮಟ್ಟಿಗೆ. ಇನ್ನು ಅದಾದ್ಮೇಲೆ ಅನರ್ಹರ್ ಅಂತ ಹೇಳದಲ್ಲ, ಅನರ್ಹರ್ ಟೀಮ್ ಇಂದ ಒಬ್ರು ಕುಂದ್ರಿಸ್ತಾರೆ. ಯಾರನ್ನ? ಅಶ್ವಿನಿ ಅವ್ರನ್ನ ಮತ್ತೆ ಅಭಿಷೇಕ್ ಅವ್ರನ್ನ, ಆ ಜಂಟಿ ಜೋಡಿನ ಕುಂದ್ರಿಸ್ತಾರೆ. ಯಾಕೆ ಏನಂತ ಕೊಡೋದಾದ್ರೆ, ಇಲ್ಲಿ ಅವ್ರು ಚೆನ್ನಾಗಿ ಟಾಸ್ಕ್ ಆಡ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ, ಅವರು ಇನ್ನೂ ಇಂಟೆಲಿಜೆಂಟ್ ಇದ್ದಾರೆ, ತುಂಬಾ ಚೆನ್ನಾಗಿ ಟಾಸ್ಕ್ ಆಡೋದ್ರಿಂದ ನಮ್ಗೆ ಪ್ರಾಬ್ಲಮ್ ಆಗುತ್ತೆ, ಅವ್ರನ್ನ ತೆಗ್ದಿರ್ತೀವಿ ಅಂತ ಹೇಳ್ತಾರೆ. ಓಕೆ, ಅಕ್ಸೆಪ್ಟೆಡ್. ಯಾಕೆ ಅಂದ್ರೆ ಅಲ್ಲಿ ಗೇಮ್ ಎಲ್ಲ ಬಂದಾಗ ಇಲ್ಲಿ ಮಾಡಿದಾಗ ಕಂಪಲ್ಸರಿ ಒಬ್ಬರು ಯಾರನ್ನಾದ್ರೂ ಕೂರಿಸಲೇಬೇಕು. ಆ ರೂಲ್ಸ್ ಅಂತ ಬಂದಾಗ ಅವ್ನು ಕೂರಿಸಿದ್ರು. ಇಲ್ಲಿ ಮಲ್ಲಮ್ ಕೊಟ್ಟ ರೀಸನ್ಸ್ ಏನಂದ್ರೆ ಹೇಳ್ದಲ್ಲ, ಅವ್ರು ಏಜ್ ಪರ್ಸನ್, ನಾವ್ ಇನ್ನೂ ಬರೋ ಟಾಸ್ಕ್ ಅಲ್ಲಿ ಆಡಿ ಗೆಲ್ಬಹುದು. ಬಟ್ ಮಲ್ಲಮ್ಮ ಟಾಸ್ಕ್ ಆಡಕ್ ಆಗಲ್ಲ. ಒಂದ್ ವೇಳೆ ಅವ್ರೇನಾದ್ರು ಗೆದ್ರೆ ಮಲ್ಲಮ್ಮ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಮಲ್ಲಮ್ಮ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ ನೆಕ್ಸ್ಟ್ ಕಂಟೆಂಡರ್ ಆಡದೆ ಇರೋಕೆ. ಆದ ಕಾರಣ ಇದು ರಾಂಗ್ ಆಗುತ್ತೆ. ಆದ ಕಾರಣ ಬ್ಯಾಡ್ ಅಂತ ಸೆಲೆಕ್ಟ್ ಮಾಡ್ತಾರೆ. ಅದು ಅಲ್ಲಿಗೆ ಆಯ್ತು. ಇನ್ನು ಅದಾದ್ಮೇಲೆ ಈ ಕೆಲವು ಹೈಲೈಟ್ ಪಾಯಿಂಟ್ಸ್ ಮಾತ್ರ ಮಾತಾಡೋಣ. ಈ ಟಾಸ್ಕ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ನಮ್ಮ ಜೋಡಿ ತಂಡದವರು ಅಲ್ಲೆಲ್ಲೆಲ್ಲೇ ಮಾತಾಡ್ತಾ ಇರ್ತಾರೆ. ಸತೀಶ್ ಅವರು ಒಂದು ಪ್ರಶ್ನೆ ರೈಸ್ ಮಾಡ್ತಾರೆ, ನಮ್ಮನ್ನ ಯಾಕೆ ಹೋಲ್ಡ್ ಮಾಡಿದ್ರೆ, ಪ್ಲಸ್ ಯಾಕೆ ಹೋಲ್ಡ್ ಎದಕ್ ಮಾಡಿದ್ರೆ ಗೇಮ್ ಅಲ್ಲಿ ನಾವು ಹಗ್ಗ ಬಿಡಿಸ್ಬೇಕಾದ್ರೆ ಅವ್ರು ಬಿದ್ರೆ ನಮ್ಮನ್ನ ಯಾಕೆ ಹೋಲ್ಡ್ ಮಾಡಿದ್ರೆ, ನಮ್ಮನ್ನೇನು ಬಿದ್ದಿಲ್ಲಲ್ಲ ಅಂತ ಪ್ರಶ್ನೆ ರೈಸ್ ಮಾಡ್ತಾರೆ. ಒಳ್ಳೆ ಪ್ರಶ್ನೆ ರೈಸ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಆಲ್ರೆಡಿ ಗೇಮ್ ಇಸ್ ಕಂಪ್ಲೀಟೆಡ್. ಅಲ್ಲೇನೆ ಹೇಳ್ಬೇಕಾಯ್ತು. ಗೇಮ್ ಆದ್ಮೇಲೆ ಕೂಡ ಮಾತಾಡ್ತಾರೆ, ಒಳ್ಳೆ ಪಾಯಿಂಟ್ ರೈಸ್ ಮಾಡ್ತಾರೆ, ಮಾತಾಡ್ಲೇಬೇಕು. ಆ ರೀತಿ ಮಾತಾಡಿದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಆ ರೀತಿ ನೋಡ್ದಂಗೆ ನೋಡ್ತಾರೆ. ಅದಕ್ಕೆ ಅಶ್ವಿನಿ ಅವರು ಕ್ಲಾರಿಫೈ ಕೊಡ್ತಾರೆ, ಬಟ್ ನಾನು ಹೋಲ್ಡ್ ಮಾಡಿದ್ ತಪ್ಪೇನೆ, ಬಟ್ ಅವ್ರು ಬಿದ್ದಾಗ ಹೋಲ್ಡ್ ಮಾಡಿದ್ದೆ. ಒಂದ್ ವೇಳೆ ನಿಮ್ದು ಬಿದ್ದಿದ್ರೆ ಅವ್ರನ್ನ ಹೋಲ್ಡ್ ಮಾಡ್ತಾ ಇದ್ರೆ ಅವಾಗೆಲ್ಲ ನೀವೆಲ್ಲ ಅರ್ಚಿದ್ ನೋಡಿ ಕೇಳಿದ್ ನೋಡಿ ಮತ್ತೆ ನಾನು ನೆಕ್ಸ್ಟ್ ಹೋಲ್ಡ್ ಮಾಡಬಾರ್ದು ಅನ್ಕೊಂಡೆ. ನೆಕ್ಸ್ಟ್ ಇನ್ನೊಂದ್ಸಲ ಬಿತ್ತ ಅವ್ರದ್ದು ಇದು ಹಿಂಗ ತಿರುವುದು ರೌಂಡ್ ಶೇಪ್ ಇರೋ ಒಂದಿದು. ಆದ್ರೂ ಕೂಡ ನೆಕ್ಸ್ಟ್ ಟೈಮ್ ಗೇಮ್ ಹೋಲ್ಡ್ ಮಾಡಿಲ್ಲ ನಿಮ್ಮನ್ನ, ನಂಗೆ ಅವಾಗ ಅರಿವಾಯ್ತು ಅಂತ ಒಂದು ಆ ವೇಲ್ ಹೇಳ್ತಾ ಇದ್ರು. ಒಂದ್ ವೇಳೆ ನಿಮ್ದು ಏನಾದ್ರು ಬಿದ್ದರೆ ಅವ್ರನ್ನ ಹೋಲ್ಡ್ ಮಾಡ್ತಿದ್ದೆ, ನಿಮ್ದು ಬಿದ್ದಿದ್ರೆ ಅವ್ರನ್ನ ಹೋಲ್ಡ್ ಮಾಡಿ, ಬಟ್ ನಿಮ್ದು ಬೀಳಲಿಲ್ಲ, ಅವ್ರು ಬಿತ್ತು ಅಂತ ಹೇಳ್ತಾರೆ.
ಅದು ಕ್ಲಾರಿಫಿಕೇಶನ್ ಕೊಟ್ಟಿತ್ತು, ಸಖತ್ತಾಗಿತ್ತು, ಇಷ್ಟ ಕೂಡ ಆಯ್ತು. ಅದು ಕ್ಲಾರಿಟಿ ಆಯ್ತು. ಅಲ್ಲಿ ಚಂದ್ರಪ್ರಭು ಅಂತಾರೆ ಗೇಮ್ ಎಲ್ಲ ಮುಗಿದ್ಬಿಡ್ತು, ಇನ್ನೇನ್ ಮಾತಾಡ್ತೀರಾ, ಮಲ್ಲಮ್ಮ ಅವರು ಸೆಲೆಕ್ಟ್ ಮಾಡ್ಬಿಟ್ರೆ ಬಿಟ್ಬಿಡಿ ಅಂತ. ಬಿಟ್ಬಿಡೋದಲ್ಲ, ಬಟ್ ಅಲ್ಲಿ ಬಂದಿರೋ ಪ್ರಶ್ನೆಗಳು ಅವಕಾಶಗಳನ್ನ ಯಾವುದೇ ಒಂದು ದುರುಪಯೋಗ ಮಾಡ್ಕೋಬಾರ್ದು, ಉಪಯೋಗ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲೊಂದು ಪಾಯಿಂಟ್ ರೈಸ್ ಮಾಡೋದಕ್ಕೆ ಅದು ಒಂದು ಕ್ಲಾರಿಟಿ ಸಿಕ್ತು. ಇನ್ನು ಅದಾದ್ಮೇಲೆ ಈ ಜೋಡಿಗಳಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ 2 ವಾರ ಆಗ್ತವೆ. ನಮ್ಮ ಗಿಲ್ಲಿ ನಟ ಯಾಕೋ ನಿನ್ನೆ ಸೈಲೆಂಟ್ ಆಗಿದ್ರಪ್ಪ. ಮೊನ್ನೆ ಅಶ್ವಿನಿ ಗೌಡ ಅವ್ರ ಹತ್ರ ಜಗಳ ಆದ್ಮೇಲೆ ಅವ್ರ ಗೇಮೇ ಸೈಲೆಂಟ್ ಆಗ್ಬಿಡ್ತಾ ಅನಿಸ್ತಾರೆ. ಬಟ್ ಹಂಗೇನಿಲ್ಲ, ಮಾತಾಡ್ತಾನೆ ಇದಾರೆ. ಅವ್ರ ಮಾತಾಡ್ತಾ ಇದ್ರೆ ಚಂದ ಗುರು, ಇಲ್ಲಾಂದ್ರೆ ಚೆನ್ನಾಗಿ ಕಾಣಲ್ಲ. ನಿನ್ನೆ ಎಪಿಸೋಡ್ ಅಲ್ಲಿ ತುಂಬಾ ಫನ್ ಆಗಿ ಕ್ರಿಯೇಟ್ ಆಗಿ ಸ್ವಲ್ಪ ಲವಲವಿಕೆಯಿಂದ ಗಿಲ್ಲಿ ನಿನ್ನೆ ಮಾತ್ರ ತುಂಬಾ ಸೈಲೆಂಟ್ ಆಗಿ ನಾನು ಮಾತಾಡಿದ್ರು ಕಷ್ಟ, ಮಾತಾಡ್ಲಿಲ್ಲ ಅಂದ್ರೂ ಕಷ್ಟ, ನಾನು ಎಂತ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋ ವೇಲಿ ಮಾತಾಡ್ತಾ ಇದ್ರು ಅವರು. ಯಾಕಂದ್ರೆ ನಿನ್ನೆ ಅಶ್ವಿನಿ ಗೌಡ ಹತ್ರ ಒಂದು ವಾರ ಆಗಿತ್ತಲ್ಲ, ಅದು ಅಲ್ಲಿ ಒಂದು ಕ್ಲಾರಿಟಿ ಕೊಡ್ತಾರೆ. ಅವ್ರು ಏನು ಗೊತ್ತಾ, ನಮ್ಮ ಮಾಲು ನಿಂಬಾಳ್ ಅವ್ರಿಗೆ ಈ ರೀತಿ ಮಾಡಿದ್ರೆ ಆ ರೀತಿ ಮಾಡಿದ್ರೆ ಅಂದ್ರೆ ಸ್ವಲ್ಪ ಜಗಳ ಮಾಡೋ ತನಕ ತಗೊಂಡೋದ್ಮೇಲೆ ಸುಮ್ಮನೆ ಆಗ್ಬಿಡಿ ಅಂತೆಲ್ಲ ಮಾತಾಡ್ತಾರೆ. ಅಂದ್ರೆ ಸ್ಟ್ರಾಟಜಿನ ಗೇಮ್ ಪ್ಲಾನ್ ಅಂತ ಅನ್ಸುತ್ತೆ. ಯಾಕಂದ್ರೆ ಮಾಲು ನಿಂಬಾಳ್ ಅವ್ರಿಗೆ ಅದೇ ಒಂದು ಟಿಪ್ಸ್ ಕೊಡ್ತಾ ಇದ್ರು, ಸ್ವಲ್ಪ ವಾರವರೆಗೂ ಮಾತಾಡಿ ಅವ್ರು ಯಾವಾಗ ರೈಸ್ ಮಾಡ್ತಾರೆ ಅವ್ರು ಸುಮ್ಕ ಆಗ್ಬಿಡಿ ಅಂತ. ಇದ್ರ ಬಗ್ಗೆನೆ ನಮ್ಮ ಮಾಲು ನಿಂಬಾಳು ಮತ್ತೆ ಸ್ಪಂದನ ಮತ್ತೆ ನಮ್ಮ ಕಾವ್ಯ, ಗಿಲ್ಲಿ ನಟ ಇವರು ಮಾತಾಡ್ತಾ ಇದ್ರು. ಏನಂತಂದ್ರೆ ಕಾವ್ಯ ಮಾತಾಡ್ತಂಕ ಮಾತಾಡಿ ಆಮೇಲೆ ಸೈಲೆಂಟ್ ಆಗ್ಬಿಟ್ರಲ್ಲ ಅಂತ, ನೀನು ಸೈಲೆಂಟ್ ಆಗ್ಬಿಟ್ಟಲ್ಲ ಅಂತ ಒಬ್ಬರ ಮೇಲೆ ಒಬ್ರು ಪಂಚ್ ಕಾಮಿಡಿ ಮಾಡ್ಕೊಂತ ಇದ್ರು. ಇನ್ನು ಜೋಡಿ ಟಾಸ್ಕ್ ಗಳಲ್ಲಿ ನಮ್ಮ ಕರಿಬಸಪ್ಪ ಅವರು ಮತ್ತೆ ಅಮಿತ್ ಅವರ ಜೋಡಿ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ನಿನ್ನೆ ಎಪಿಸೋಡ್ ನೋಡಿದಾಗ ನನಗೆ ಸೈಲೆಂಟ್ ಆಗಿರೋದು ಅವರೇ ಅಂತ ಅನಿಸ್ತಾ ಇದ್ದು. ಇನ್ನು ಚಂದ್ರಪ್ರಭಾ ಮತ್ತೆ ನಮ್ಮ ಸತೀಶ್ ಅವರು ಪರವಾಗಿಲ್ಲ, ಒಳ್ಳೆನೆ ಕಾಮಿಡಿ ಮಾಡ್ತಾ ಇದ್ದಾರೆ. ಆ ರೀತಿ ಹಾಗೆ ಮಾಡ್ತಾ ಇರುತ್ತೆ ಟಾಸ್ಕ್. ಇನ್ನು ಬೆಳಿಗ್ಗೆ ಎದ್ಮೇಲೆ ಇನ್ನೊಂದು ಟಾಸ್ಕ್ ಕೊಡ್ತಾರೆ, ಆ ಡ್ರಮ್ ಟಾಸ್ಕ್ ಆಗಿಂತ ಮುಂಚೆ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಅದೇನ್ ಗೊತ್ತಾ, ನಮ್ಮ ಧನುಷ್ ಗೌಡ ಅವರು ಮತ್ತೆ ನಮ್ಮ ಅಶ್ವಿನಿ ಗೌಡ ಅವರಿಗೆ ಇಲ್ಲಿ ಕಾರಣ ಏನಂದ್ರೆ, ಅಲ್ಲಿ ಯಾರುನು ಅಶ್ವಿನಿ ಗೌಡ ಮಹಾರಾಣಿ ಅರಸರಿಗೆ ಹೆಡ್ ಅಂತ ಯಾರು ಹೇಳಿಲ್ಲ. ಇವರೇ ಮಾತಾಡ್ಕೊಂಡಿದ್ದಾರೆ, ಇವರೇ ಹೆಡ್ ಅಂತ ಹೇಳ್ಕೊಂಡಿದ್ದಾರೆ. ಇಲ್ಲೇನಂದ್ರೆ ಮಾಲು ಮತ್ತೆ ನಾವು ಸ್ಪಂದನ ಇಬ್ರು ಯಾರ ಹತ್ರ, ಧನುಷ್ ಗೌಡ ಹತ್ರ ಒಂದು ಕಾಮಿಡಿ ಮಾಡ್ತಾ ಇದ್ರು, ಸ್ಕಿಟ್ ಮಾಡ್ತಾ ಇದ್ರು. ಏನಂತ, ಹೌಸ್ ಮನೆಯಲ್ಲಿ ಯಾರ್ಯಾರು ಹೆಂಗೆ ಯಾರ್ಯಾರು ಏನೇನ್ ಮಾಡ್ತಿದ್ರೆ, ಯಾರ್ಯಾರು ಯಾವ ರೀತಿ ಬಿಹೇವ್ ಮಾಡ್ತಾ ಇದಾರೆ ಅಂತೇಳಿ ಒಂದು ಇದು ಮಾಡ್ತಾ ಇದ್ರು. ಆ ಟೈಮಲ್ಲಿ ನಮ್ಮ ಮಾಲು ನಿಂಬಾಳ್ ಅವರು ಎಲ್ಲರ ಬಗ್ಗೆ ಒಂದೊಂದು ಹೇಳ್ತಾ ಇದ್ರು. ಸತೀಶ್ ಅವ್ರು ಹಿಂಗಿರ್ತಾರೆ, ಚಂದ್ರಪ್ರಭಾ ಹಿಂಗಿರ್ತಾರೆ, ಅಶ್ವಿನಿ ಗೌಡ ಹಿಂಗಿರ್ತಾರೆ, ಜಾನ ಅವ್ರು ಹಿಂಗಿರ್ತಾರೆ. ಅಂದ್ರೆ ಯಾರ್ಯಾರು ಹೆಂಗಿರ್ತಾರೆ ಅಂತ, ಅಶ್ವಿನಿ ಗೌಡ ಸೀರಿಯಸ್ ಆಗಿ ಹಿಂಗ ಹೋಗ್ತಾ ಇರ್ತಾರೆ, ಸೀರಿಯಸ್ ಆಗಿರ್ತಾರೆ, ಅವರು ಗಂಭೀರವಾಗಿ ಕಾಣ್ತಾರೆ. ಆಮೇಲೆ ಸತೀಶ್ ಅವರ ಹಿಂಗ ಇರ್ತಾರೆ, ಚಂದ್ರಪ್ರಭಾ ಅವರು ಹಿಂಗ ಓಡಾಡಿರ್ತಾರೆ ಅಂತ. ಅವ್ರು ಯಾರ್ಯಾರು ಹೆಂಗಿರ್ತಾರೆ ಅಂತ ಹೇಳಿ ಒಂದು ಕಾಮಿಡಿ ಟೋನ್ ಅಲ್ಲಿ, ಕಾಮಿಡಿ ವೇ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅವ್ರ ಬಾಡಿ ಲ್ಯಾಂಗ್ವೇಜ್ ನ ಅವ್ರಿಗೆ ತೋರಿಸ್ತಾ ಇದ್ರು. ಈ ರೀತಿ ಇರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ಅಶ್ವಿನಿ ಗೌಡ ಅವ್ರನ್ನ ಕರೀತಾರೆ, ಮಾಲು ಅವರೇ ಬರ್ರಿ ಅಂತ. ಇಲ್ಲ, ಇಲ್ಲಿ ಯುವರಾಜ್ ಇದಾರೆ, ಯುವರಾಜ್ ಏನೋ ಮಾತಾಡ್ತಿದ್ದಾರೆ, ಯುವರಾಜ್ ಮಾಡಿದ್ಮೇಲೆ ಬರ್ತೀನಿ ಅಂತ. ಇಲ್ಲ, ನೀವು ಬರ್ಲೇಬೇಕು ಅಂತ ಕರೀತಾರೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ಅದನ್ನೇ ಹೇಳಿದ್ದು, ಬಿಗ್ ಬಾಸ್ ಮನೆ ಅಧಿಕಾರ ಚಲಾಯಿಸ್ತಾ ಇದಾರ ನಮ್ಮ ಅಶ್ವಿನಿ ಗೌಡ ಅವರು ಅಂತ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಯುವರಾಜ ಹೇಳ್ತಾನೆ ಏನಂತ, ನನ್ನ ಹತ್ರ ಇದಾರೆ, ನಾನು ಏನೋ ಒಂದು ಮಾಡಿಸ್ತಾ ಇದ್ದೀನಿ, ನನಗೆ ಇದು ಇರ್ರಿ, ಸ್ವಲ್ಪ ತಡೀರಿ ಅಂತ. ಆದ್ರೆ ನಮ್ಮ ಅಶ್ವಿನಿ ಗೌಡ ಅವರು ಅದಕ್ಕೆ ಇದು ಮಾಡಲ್ಲ, ಇಲ್ಲ ನೀವು ಕಳಿಸ್ಲೇಬೇಕು, ಬರ್ಲೇಬೇಕು ಅಂತ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಇವ್ರು ಹೋಗಿ ಅಲ್ಲಿ ಹೋಗ್ತಾರೆ. ಇಲ್ಲಿ ಹೋದಾದ್ಮೇಲೆ ಅವ್ರ ಹತ್ರ ಮಾತಾಡಿ, ಅವ್ರ ಹತ್ರ ನಾನು ಕರೆದ್ರೆ ಯಾಕೆ ಬರಲ್ಲ ಅಂತ ವಾರ್ ಮಾಡ್ತಾರೆ. ಇಲ್ಲ ಮಹಾರಾಣಿ ಅವರೇ, ಯುವರಾಜ ಕರಿತಾ ಇದ್ರು, ಅವ್ರ ಹತ್ರ ಮಾಡ್ತಾ ಇದ್ವಿ, ಟಾಸ್ಕ್ ಮಾಡ್ತಾ ಇದ್ವಿ, ಅವ್ರ ಹತ್ರ ಒಂದು ಫನ್ ಕ್ರಿಯೇಟ್ ಮಾಡ್ತಾ ಇದ್ವಿ, ಆದ ಕಾರಣ ಬರಕ್ ಆಗಿಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಆದ್ಮೇಲೆ ನಮ್ಮ ಅಶ್ವಿನಿ ಗೌಡ ಮತ್ತು ಧನುಷ್ ಗೌಡ ಅವರು ಇಬ್ರು ಒಂದು ಆರ್ಗ್ಯುಮೆಂಟ್ ಆಗುತ್ತೆ, ಡಿಬೇಟ್ ಆಗುತ್ತೆ. ಇಲ್ಲಿ ಏನಂದ್ರೆ, ಅಶ್ವಿನಿ ಗೌಡ ಅವರು ನಾನು ವಿಲನ್ ಆಗ್ತಾ ಇದ್ದೀನಿ ಬಿಗ್ ಬಾಸ್ ಮನೆಯಲ್ಲಿ, ನೀವೆಲ್ಲ ಹೀರೋ ಆಗ್ತಾ ಇದೀರಾ. ಕಾರಣ ಏನಂದ್ರೆ, ನೀವು ಅವ್ರ ಹತ್ರ ಸಾಫ್ಟ್ ಆಗಿರ್ತೀರ, ಅವ್ರ ಹತ್ರ ತುಂಬಾ ಅನುಕೂಲ ಆಗಿರ್ತೀರ, ಕ್ಲೋಸ್ ಆಗಿರ್ತೀರ. ಆದ ಕಾರಣ ಈ ಬಿಗ್ ಬಾಸ್ ಮೇಲೆ ನಾನ್ ಮಾತ್ರ ವಿಲನ್ ಆಗ್ತೀನಿ, ನೀವು ಮಾತ್ರ ಅವ್ರ ಹತ್ರ ಕ್ಲೋಸ್ ಆಗ್ತಾ ಇದ್ರೆ, ನಾನು ಮಾತ್ರ ಕೆಟ್ಟೋಳಾಗ್ತೀರ ಅನ್ನೋ ವೇಲ್ ಮಾತಾಡ್ತಾರೆ. ಇಲ್ಲಿ ಹಂಗೇನ್ ಅನ್ಸಿಲ್ಲ. ಯಾಕಂದ್ರೆ ಇರೋದು ಒಂದೇ ಮನೆ, ಆ ಮನೆ ಎಲ್ಲರೂ ಇರ್ತೀರ, ಅಲ್ಲಿ ಕ್ಲಿಯರ್ ಕಟ್ ಆಗಿ ಎಲ್ಲರ ಹತ್ರ ಕ್ಲೋಸ್ ಆಗಿರಬೇಕು. ಟಾಸ್ಕ್ ಅದು ವ್ಯಕ್ತಿತ್ವನೇ ಆ ರೀತಿ ಇತ್ತು. ಈ ಟೈಮಲ್ಲಿ ಏನಾಗುತ್ತಂದ್ರೆ, ಮುಖ್ಯವಾಗಿ ಈ ಟೈಮ್ ಮಾತಾಡ್ಬೇಕಂದ್ರೆ ನಮ್ಮ ಧನುಷ್ ಗೌಡ್ ಇಸ್ ಅ ರೈಟ್ ಪರ್ಸನ್ ಅಂತ ಹೇಳ್ಬೋದು, ಇದು ರೈಟ್ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಓವರ್ ಥಿಂಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಅವ್ರ ಹತ್ರ ಚೆನ್ನಾಗಿರ್ಬೇಕಂತೇನಿಲ್ಲ, ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ಬೇಕಂತೇನಿಲ್ಲ. ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಆಡಿಸ್ತಾರೆ. ಆ ಥೀಮ್ ಅಂದ್ರೆ ಈಗ ಒಂಟಿಗಳು ಜಂಟಿಗಳು ಅರಸರು ಅಂತ ಬಂದಾಗ ಸಪ್ರೇಟ್ ಆಗಿರ್ತಾರೆ. ಬಟ್ ಯಾವಾಗ್ಲೂ ಗಂಭೀರವಾಗಿರ್ಬೇಕು, ಯಾವಾಗ್ಲೂ ಕೋಪವಾಗಿರ್ಬೇಕು, ಯಾವಾಗ್ಲೂ ಅದೇ ರೀತಿ ಇರ್ಬೇಕಂತ ಇರೋಕ್ಕಾಗಲ್ಲ. ದಿಸ್ ಇಸ್ ನಾಟ್ ಕರೆಕ್ಟ್.
ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಈ ಮೇಡಮ್ ಇದು ಕರೆಕ್ಟ್ ಅಲ್ಲ, ನಾನು ಮಾತಾಡ್ತಾ ಇದ್ದೀನಿ, ನಾನು ಮಾತಾಡ್ಬೇಕಾದ್ರೆ ನೀವು ಬರ್ರಿ ಅಂತ ಕರಿತಾ ಇದ್ರೆ ನಾವು ಕಿತ್ತಾಡ್ರೆ ಸರಿ ಇರಲ್ಲ ಅಂದ್ರೆ ಇದೇ ಮಾತಂತಾರೆ, ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ, ಅವ್ರ ಹತ್ರ ಎಲ್ಲ ಕ್ಲೋಸ್ ಇರ್ತಾರ, ನೀವು ಅವ್ರ ಜೊತೆನೇ ಇರ್ತೀರಾ, ನೀವು ಅವ್ರ ಜೊತೆ ಇದ್ಬಿಡಿ, ನನ್ನನ್ನೆಲ್ಲ ಕೆಟ್ಟವ್ರು ಮಾಡ್ತಾರ, ಒಂಟಿ ಮಾಡ್ಬಿಟ್ರ, ನನ್ ಬೇಡ ಈ ಮಾರಾಣಿ ಪಟ್ಟ ನೀವೇ ತಗೊಂಡ್ಬಿಡಿ, ನೀವೇ ಇರ್ರಿ ಅಂತ ಹೇಳಲ್ಲ, ಬ್ಲೇಮ್ ಮಾಡಿ ಆರ್ಗ್ಯುಮೆಂಟ್ ಮಾಡ್ತಾರೆ ಜೋರಾಗಿ. ಇಲ್ಲ ಅಷ್ಟೊಂದು ಅವಶ್ಯಕತೆನೇ ಇರ್ಲಿಲ್ಲ. ಅಲ್ಲಿ ಅವ್ರ ಧನುಷ್ ಗೌಡ ಹತ್ರ ಮಾತಾಡ್ಬೇಕಾದ್ರೆ ಕರೆಯೋ ಒಂದು ಇದೇ ಇರ್ಲಿಲ್ಲ. ಸುಮ್ಮನೆ ಇದ್ದಿದ್ರೆ ಆಗ್ಬೋದು, ಯಾಕಂದ್ರೆ ಯಾರ ಗೇಮ್ ಅವ್ರು ಆಡ್ತಿದಾರೆ, ನಿಮ್ಗೆ ಏನಾದ್ರು ಕೆಲಸ ಇತ್ತ, ಇನ್ನೂ ಬೇರೆ ಜೋಡಿಗಳು ತುಂಬಾ ಇದಾವೆ, ಆ ಜೋಡಿ ಕರ್ಕೊಳ್ರಿ, ಆ ಜೋಡಿ ಕರ್ಕೊಂಡು ಗೇಮ್ ಮಾಡಿಸ್ರಿ, ಚೆನ್ನಾಗಿರೋದು. ಅದ್ ಬಿಟ್ಬಿಟ್ಟು ಅವ್ರನ್ನೇ ಬರ್ಬೇಕು, ಅವ್ರನ್ನೇ ಮಾಡ್ಬೇಕಂತ ಇಲ್ಲಿ ಆರ್ಗ್ಯುಮೆಂಟ್ ಏನಾಗುತ್ತೆ ಅಂದ್ರೆ, ಧನುಷ್ ಅವ್ರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ನನ್ನ ಮೇಡಮ್ ನಾನು ಹಂಗಂದಿಲ್ಲ, ಆಕ್ಚುಲಿ ನಾನು ಹೇಳಿದ್ದು ನಾನು ಕರಿಬೇಕಾದ್ರೆ ಕರಿಬೇಡ್ರಿ, ನಾವು ಕಿತ್ತಾಡ್ದಂಗಿರುತ್ತೆ ಹಂಗ ಹೇಳಿದ್ರಾಗ. ಬಟ್ ಅಶ್ವಿನಿ ಗೌಡ ಏನಂದ್ರೆ ಅದೇ ಆರ್ಗ್ಯುಮೆಂಟ್, ಅದೇ ಬಿಹೇವಿಯರ್, ನಾನೇ ಕಿತ್ತೊಳಗ್ತೀನಿ, ನನ್ನ ಮಾತೆ ಕೇಳ್ಬೇಕು, ನಂದೇ ಇರ್ಬೇಕನ್ನೋ ಮೈಯಲ್ಲಿದ್ರು. ಸ್ವಲ್ಪ ಧನುಷ್ ಗೌಡ ಸೈಲೆಂಟ್ ಆಗ್ಬಿಟ್ಟು ಅಂತ ಅನ್ಸುತ್ತೆ, ನಂಗೆ ಅನ್ಸುತ್ತಾ ಇದ್ದೇನೆ. ಯಾಕಂದ್ರೆ ಒಳ್ಳೆ ಪಾಯಿಂಟ್ ರೈಸ್ ಮಾಡಿತ್ತು, ನಿಮ್ಗೆ ಎಷ್ಟು ಅಧಿಕಾರ ನನ್ಗೂ ಅಷ್ಟು ಅಧಿಕಾರ ಇದೆ, ನಾನು ಕರೆದಾಗ ನೀವೇದು ಕರೀತೀರ ಅಂತ ಅಲ್ಲಿ ಹೇಳ್ಬೋದಾಗಿತ್ತು. ಯಾಕಂದ್ರೆ ಯಾರೋ ಅಲ್ಲಿ ಇದು ಮಾಡ್ಕೊಂಡಿಲ್ಲ, ನಾವಿದು ಹೋಗ್ಬೇಕು ನೀವಿದು ಹೋಗ್ಬೇಕಂತ. ಇನ್ನು ಅದಾಯ್ತು. ಇನ್ನು ಅದಾದ್ಮೇಲೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಆರ್ಗ್ಯುಮೆಂಟ್ ಆಗಿದ್ದೆ ಏನಂದ್ರೆ, ನಮ್ಮ ಮಾಲು ನಿಂಬಾಳ್ ಅವರು ಮತ್ತೆ ನಮ್ಮ ಅಭಿಷೇಕ್ ಅವರು ಒಂದು ಇದು ಬರುತ್ತೆ. ಯಾಕಂದ್ರೆ ಅಲ್ಲಿ ಮೀಸೆ ಬಗ್ಗೆ ಒಂದು ಬರುತ್ತೆ, ಗಂಡಸಿಗೆ ಮೀಸೆ ಇರುತ್ತೆ ಅಂತದ್ರಲ್ಲಿ ಪಾತ್ರೆ ತೊಳಿತಾ ಇದೀನಿ ಅಂತ ಒಂದು ಟಾಪಿಕ್ ಬರುತ್ತೆ. ಆ ಟಾಪಿಕ್ ಶುರುವಾಗಿದ್ದು ಕರೆಕ್ಟಾಗಿ ತೋರಿಸಿಲ್ಲ ಬಿಗ್ ಬಾಸ್. ಕಟ್ ಮಾಡಿದರೆ ಗಂಡಸು ಜಾಸ್ತಿನ ಹೆಂಗಸು ಜಾಸ್ತಿನ ಅಂದ್ರೆ ಇಬ್ರು ಸಮಾನರಲ್ಲ, ಗಂಡಂದು ಮೇಲುಗೈ ಅನ್ನೋ ಒಂದು ಮಾತಲ್ಲಿ ಮಾಲು ನಿಂಬಾಳ್ ಹೇಳ್ತಾರೆ. ಏನಂದ್ರೆ ಈ ಕಸ ಗುಡಿಸೋದಾಗಿರ್ಬೋದು, ಪಾತ್ರೆ ತೊಳೆಯೋದಾಗಿರ್ಬೋದು, ಇನ್ನೇ ಏನಾದಾಗಿರ್ಬೋದು, ಮನೆ ಕೆಲಸ ಎಲ್ಲ ಮಾಡಿ ನಮ್ ಕಡೆ ಹೆಂಡತಿ ಮಾತು ಕೇಳ್ತಾನೆ, ಇನ್ನು ಸಂಗಾಬುಲ್ಲ ಇನ್ನೇನೋ ಪದಗಳೆಲ್ಲ ಯೂಸ್ ಮಾಡ್ತಾರೆ. ಆ ಪದ ಯೂಸ್ ಮಾಡಿಲ್ಲ, ಬಟ್ ನಾನ್ ಹೇಳ್ತಾ ಇದೀನಿ, ಹೆಂಡತಿ ಮಾತು ಕೇಳ್ತಾನೆ ಹಂಗೆ ಅಂತಾನೆ ಹಿಂಗಂತಾನೆ. ನಮ್ಮ ಹಳ್ಳಿ ಕಡೆ ಎಲ್ಲ ಹಿಂಗೆಲ್ಲ ನೋಡ್ರೆ ಸೇರೋದಿಲ್ಲ, ಇದು ಆ ರೀತಿ ಅಂತೆಲ್ಲ ಎಲ್ಲ ಹೇಳ್ತಾನೆ. ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ, ಮಾಲು ಅವ್ರಿರೋದು ಹಳ್ಳಿ ಕಡೆ, ಸಿಟಿಲಿ ಇರೋದು. ಈಗ ಒಂದು ಎಕ್ಸಾಂಪಲ್ ಹೇಳ್ಬಿಡ, ಹಳ್ಳಿ ಕಡೆ ಏನಂದ್ರೆ ಹೊಲ ಕೆಲಸ ಮಾಡೋರಾಗ್ಲಿ ಏನಾಗಲಿ ಸುಮಾರು ಮಧ್ಯರಾತ್ರಿ 2 ಗಂಟೆಗೆ 3 ಗಂಟೆ 4 ಗಂಟೆಗೆ ಹೊಲಕ್ಕೆ ಹೋಗ್ತಾರೆ ಗಂಡಸರು. ಅಲ್ಲಿ ಹೋಗಿ ಪುರುಷರು ಹೋಗಿ ಕೆಲಸ ಮಾಡಕ್ಕೆ ಹೋಗ್ತಾ ಇರ್ತಾರೆ. ಕೆಲಸ ಮಾಡಕ್ ಹೋಗಿ ಹೆಣ್ಮಕ್ಳು ಮನೆಯಿಂದೆಲ್ಲ ಕೆಲಸ ಮಾಡ್ಕೊಂಡು ಪಾತ್ರೆ ತೊಳ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಅಲ್ಲಿ ಹೋಗಿ ಅವ್ರು ಮಾಡ್ತಾರೆ. ಅವ್ರ ಕೆಲಸ ಅವ್ರು ಮಾಡ್ತಾರೆ, ಕೆಲಸ ಕೇಳ್ತಾರೆ. ಸ್ವಲ್ಪ ಏನಂದ್ರೆ ಮನೆಯಲ್ಲಿ ಗಂಡನ ಸ್ವಲ್ಪ ಮಾತು ಸ್ವಲ್ಪ ಜಾಸ್ತಿನೇ ಇರುತ್ತೆ, ಹೆಂಡತಿ ಆದ ಅವ್ರು ಸ್ವಲ್ಪ ಮಾತು ಕಡಿಮೆ ಇರುತ್ತೆ, ಅವ್ರು ಕೇಳ್ಬೇಕಂತ ಒಂದು ರೂಲ್ಸ್ ಇದೆ. ಈಗಲೂ ಅದನ್ನ ಫಾಲೋ ಮಾಡ್ತಾರೆ, ಇಲ್ಲ ಅಂತಲ್ಲ. ಕ್ಲಿಯರ್ ಕಟ್ ಆಗಿ ಹಳ್ಳಿ ಕಡೆ ಹೋದ್ರೆ ಅದೇ ಇರುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಯಾರು ಹೆಂಡತಿ ಮಾತು ಕೇಳಿದ್ರೆ ತುಂಬಾ ಆಡ್ಕೊಂಡು ತುಂಬಾ ಇರ್ತಾರೆ ಹಳ್ಳಿ ಕಡೆ. ಏನಂತ, ಅವ್ನು ಯಾವನಪ್ಪ ಹೆಂಡತಿ ಮಾತು ಕೇಳ್ತಾನೆ, ಅವನ ಯಾವನಪ್ಪ ಹಿಂಗ್ ಮಾಡ್ತಾನೆ, ಹೆಂಡತಿ ಸೆರಗಿಡ್ಕೊಂಡು ಹೋಗ್ತಾನೆ, ಇಂಥ ಮಾತುಗಳೆಲ್ಲ ಬರ್ತಾ ಇರ್ತವೆ. ಅದನ್ನೇ ಅವರು ಎಕ್ಸಾಂಪಲ್ ಕೊಟ್ರು. ಅದ್ ಎಕ್ಸಾಂಪಲ್ ಕೊಟ್ಟಾದ್ಮೇಲೆ ಕೂಡ ಅವ್ರು ಹೇಳ್ತಾರೆ ಏನಂತ, ನಾನು ಒಂದು ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ. ಯಾಕಂದ್ರೆ ಒಂದೇನಂದ್ರೆ, ಮಹಿಳೆಯರು ಪುರುಷರು ಅಂತ ಬಂದಾಗ ಮಹಿಳೆಯರಿಗಿಂತ ಪುರುಷರು ಯಾವ್ದ್ರಲ್ಲೂ ಜಾಸ್ತಿನೇ ಇಲ್ಲ, ಕಡಿಮೆನೆ ಕಂಪೇರ್ ಮಾಡಿದ್ರೆ. ಯಾಕಂದ್ರೆ ಅವ್ರಿಗಿರೋ ಒಂದು ಫೇಷನ್ಸ್ ಆಗಿರ್ಬೋದು, ಅವ್ರಿಗಿರೋ ಒಂದು ತಾಕತ್, ಅವ್ರಿಗಿರೋ ಒಂದು ಇದು ಆಗಿರ್ಬೋದು, ಗಂಡಸರು ವೇಸ್ಟ್ ಅಂತಾನು ಹೇಳ್ಬೋದು. ಯಾಕಂದ್ರೆ ಅವರು ಒಂದು ಮಗು ಇರಬೇಕಾದ್ರೆ ಪಡೋ ನೋವಾಗಿರ್ಬೋದು, ಒಂದು ತಿಂಗಳಿಗೊಂದ್ಸಲ ಇದಾಗೋ ಒಂದು ಇದಾಗಿರ್ಬೋದು, ಅವೆಲ್ಲನ ಕಂಪೇರ್ ಮಾಡ್ಕೊಂಡ್ರೆ ನಮಗಿಂತ ಜಾಸ್ತಿ ಪೇನ್ ಅನುಭವಿಸ್ತಾರೆ, ನಮಗಿಂತ ಜಾಸ್ತಿ ಒಂದು ಪೇನ್ ತಳ್ಕೊಳ್ಳುವ ಒಂದು ಶಕ್ತಿ ಇದೆ ಅವ್ರಿಗೆ, ಆದಿಶಕ್ತಿ ಅಂತೆಲ್ಲ ಹೇಳ್ತೀವಿ. ಆ ರೀತಿಯಾಗಿ ಅದ್ರಲ್ಲಿ ತಗೊಂಡ್ರೆ ನಮಗಿಂತ ಈಕ್ವಲ್ಗಿಂತ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬಿಡ್ತೀನಿ. ಇದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ ನಾನು. ಇನ್ನು ಅದಾದ್ಮೇಲೆ ಮಾಲವ್ರು ಏನಂದ್ರೆ, ಒಬ್ಬ ಮಹಿಳೆಯರನ್ನ ಕಡಿಮೆ ಮಾಡಿ ಮಾತಾಡ್ಬೇಕು, ಕಡಿಮೆಯಲ್ಲಿ ತೋರಿಸ್ಬೇಕು ಒಂದು ಆ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರು ಮಾತಾಡ್ಲಿಲ್ಲ. ನಮ್ಮ ಹಳ್ಳಿ ಕಡೆ ಹಿಂಗಿರುತ್ತೆ ಅಂತ ಹೇಳಿ ಎಕ್ಸಾಂಪಲ್ ಕೊಟ್ರು ಮೀಸೆ ಅಂತ ಬಂದಾಗ. ಈ ವಿಷಯ ತಗೊಂಡು ಅಭಿಷೇಕ್ ಅವರು ಇನ್ನು ಸ್ವಲ್ಪ ಹೌಸ್ ಮೇಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಹೈಲೈಟ್ ಮಾಡ್ತಾರೆ. ಮಹಿಳೆಯರು ಪುರುಷರು ಅಂತ ಬಂದಾಗ ಈ ಟಾಪಿಕ್ ಯಾಕೆ ಮಾಡ್ತೀರಾ, ಎಲ್ಲರೂ ಸಮಾನರೇ, ನೀವು ಅವ್ರು ಹೆಂಗ ಕಡಿಮೆ ಅಂತ ಹೇಳ್ತಾರ, ಪಾತ್ರೆ ತೊಳ್ಬಿಟ್ರೆ ಕಸ ಹೊಳ್ಬಿಟ್ರೆ ಅಂದ್ರೆ ಗಂಡಿನ ಮರ್ಯಾದೆ ಹೋಗುತ್ತಾ, ಈ ಪಾಯಿಂಟ್ ಎಲ್ಲ ರೈಸ್ ಮಾಡ್ತಾರೆ. ಬಟ್ ಇಲ್ಲಿ ಸಿಟಿ ಕಡೆ ಅಂತ ಬಂದಾಗ ಏನಾಗುತ್ತೆ ಅಂದ್ರೆ, ಇಬ್ರು ಡ್ಯೂಟಿಗೆ ಹೋಗ್ತಾರೆ. ಹೆಂಡತಿ ಡ್ಯೂಟಿಗೆ ಹೋದಾಗ ಗಂಡ ಕೆಲಸ ಮಾಡ್ತಾರೆ, ಗಂಡ ಡ್ಯೂಟಿಗೆ ಹೋಗಿ ಹೆಂಡತಿ ಕೆಲಸ ಮಾಡ್ತಾರೆ. ದಿಸ್ ಇಸ್ ಕಾಮನ್. ಬಟ್ ಹಳ್ಳಿ ಕಡೆ ಹಂಗಂತಲ್ಲ, ಆಗಲೇ ಇಬ್ರು ಕೆಲಸಕ್ಕೆ ಹೋಗ್ತಾರೆ, ಸಾಯಂಕಾಲ ಬಂದು ಹೆಣ್ಮಕ್ಳು ಮನೇಲಿ ಕೆಲಸ ಮಾಡ್ತಾರೆ. ಇನ್ನೂ ಕೆಲಸ ಇದ್ದಂದ್ರೆ ಗಂಡು ಮಕ್ಳು ಕೆಲಸ ಮಾಡ್ಕೊಂತ ಇರ್ತಾರೆ. ಈ ರೀತಿ ಒಂದು ವಾತಾವರಣ ಇದೆ. ಆ ವಾತಾವರಣದಿಂದ ಬಂದಿದ್ದಾರೆ. ನನ್ಗೆ ಅನ್ಸಿದ್ದೇನಂದ್ರೆ, ಮಲ್ಲು ಅವರು ಮಾತಾಡಿದ ಮಾತಲ್ಲಿ ಅವರು ಅಷ್ಟೊಂದೇನು ಅಂದ್ರೆ ಹೆಣ್ಮಕ್ಳನ್ನ ಕಿಂಚ ಪಡಿಸ್ಬೇಕು, ಹೆಣ್ಮಕ್ಳನ್ನ ಕಡಿಮೆ ಮಾಡಿ ನೋಡ್ಬೇಕು, ಹೆಣ್ಮಕ್ಳು ವೇಸ್ಟ್ ಅನ್ನೋ ಪರ್ಸ್ಪೆಕ್ಟಿವ್ ಅವ್ರು ಹೇಳಲಿಲ್ಲ. ನಮ್ಮ ಹಳ್ಳಿ ಕಡೆ ಹಿಂಗಿರುತ್ತೆ, ನಾವು ಹಂಗೆ ಇರಿದೀವಿ,
ನಾವೇನಾದ್ರೂ ಹಿಂಗೇನಾದ್ರು ಮಾಡಿದ್ರೆ ಹಿಂಗ್ ಮಾತಾಡ್ತಾರೆ ಅಂತ ಅಷ್ಟನ್ನೇ ಹೇಳಿದ್ದವರು. ಅಷ್ಟು ಬಿಟ್ರೆ ಅವ್ರನ್ನ ಏನೋ ಕಡಿಮೆ ಮಾಡ್ಬೇಕಂತವ್ರು ಅವರ ದೃಷ್ಟಿಯಲ್ಲಿ ಇದ್ದಿಲ್ಲ ಅನ್ನೋದು ನನ್ನ ನಂಬಿಕೆ. ಮತ್ತೆ ನಿಮಗೆ ಎಪಿಸೋಡ್ ನೋಡಿದಾಗ ಏನನ್ಸಂತ ಕಮೆಂಟ್ ಮಾಡಿ. ಇನ್ನು ಅದಾದ್ಮೇಲೆ ಇದು ಕ್ಲಾರಿಟಿ ಕೂಡ ಕೊಡ್ತಾರೆ. ಒಂದ್ ವೇಳೆ ಹೆಣ್ಮಕ್ಳಿಗೆ ಹುಷಾರಿಲ್ಲ ನಾನು ಮನೇಲಿ ಕೆಲಸ ಮಾಡ್ತೀನಿ ಅಂತ. ಇನ್ನು ಅದಾದ್ಮೇಲೆ ಅಭಿಷೇಕ್ ಅವರು ಇದೆಲ್ಲ ಕರೆಕ್ಟ್ ಅಲ್ಲ, ಹಂಗಲ್ಲ ಹಿಂಗಲ್ಲ ಯಾರು ಹೇಳಿದ್ದು ಅಂತ ಆರ್ಗ್ಯುಮೆಂಟ್ ಮಾಡ್ತಾರೆ. ಹಂಗಂತ ಅವ್ರ ಪಾಯಿಂಟ್ ರಾಂಗ್ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಅವ್ರ ಪಾಯಿಂಟ್ ಸರಿ ಇದೆ. ಒಂದು ಗಂಡು ಹೆಣ್ಣಂತ ಬಂದಾಗ ಇಬ್ರು ಸಮಾನರೇ, ಯಾವುದೇ ವಿಷಯದಲ್ಲೂ ಇದಿಲ್ಲ. ಹಂಗ್ ಕಂಪೇರ್ ಮಾಡ್ಕೊಂಡು ಹೆಣ್ಮಕ್ಳೇ ಜಾಸ್ತಿ ಅಂತ ಹೇಳ್ತಾರೆ, ಅದು ಸತ್ಯ ಕೂಡ ಹೌದು. ಬಟ್ ಅಲ್ಲಿಗೆ ಸ್ವಲ್ಪ ಆರ್ಗ್ಯುಮೆಂಟ್ ಮಾಡಿ ಬಿಟ್ಟಿದ್ರೆ ಆಗೋದು, ಬಟ್ ಅದನ್ನೇ ದೊಡ್ಡ ವಿಷಯ ಮಾಡ್ಬಿಟ್ರ ಅಂತ ನನಗೆ ಅನಿಸ್ತು. ಇನ್ನು ಅದಾದ್ಮೇಲೆ ಅಭಿಷೇಕ್ ಅವರು ಮತ್ತು ಅಶ್ವಿನಿ ಅವರು ತುಂಬಾ ಜೋಡಿಗರು. ನನ್ನ ಲೈವ್ ಅಲ್ಲಿ ಕೂಡ ನೋಡಿದೆ ನಾನು. ಲೈವ್ ಅಲ್ಲಿ ಕೂಡ ನೋಡಿದಾಗ ಏನಂತಂದ್ರೆ ಸುಮಾರಾಗಿ ಅವ್ರ ಕಡೆ ಒಂದು ತಾಸ್ ಕ್ಯಾಮ್ರಾ ಇಟ್ಟಿದ್ದ ಕ್ಯಾಮ್ರಾಮ್ಯಾನ್ ಮಾತಾಡ್ತಾನೆ ಇದ್ರು. ಅಶ್ವಿನಿ ಅವರು ಒಂದು ಮಾತು ಹೇಳ್ತಾರೆ ಅಭಿಷೇಕ್ ಅವರಿಗೆ, ಏನಂತ ಗೊತ್ತಾ, ಒಂದು ಬಲೂನ್ ಅಲ್ಲಿ ಎಷ್ಟಾದ್ರೂ ಗಾಳಿ ತುಂಬಕ್ ಅಷ್ಟೇ ತುಂಬಕ್ಕೂ, ಜಾಸ್ತಿ ತುಂಬಕ್ ಹೋಗ್ಬಾರ್ದು, ತುಂಬ ಹೊಡೆದು ಹೋಗುತ್ತೆ ಅಂತ. ಆ ಮಾತಿಗೆ ಪಾಯಿಂಟ್ ಆದಾಗ ನೀವು ನಂಗೆ ಹೇಳ್ಬೋದಾಯ್ತಲ್ಲ, ನಾನು ಸಜೆಸ್ಟ್ ಮಾಡ್ಬೋದಾಯ್ತಲ್ಲ ಅಂತ ಕ್ಲಿಯರ್ ಕಟ್ ಆಗೋದು ಗೊತ್ತಾಗುತ್ತೆ. ಹೆಣ್ಮಕ್ಳು ಫ್ಲಟ್ಟಿಂಗ್ ಮಾಡೋದ್ರಲ್ಲಿ ನಮ್ಮ ಅಭಿಷೇಕ್ ಅವರು ತುಂಬಾ ಮುಂದೆ ಇದ್ದಾರೆ. ಅಶ್ವಿನಿ ಅವ್ರನ್ನ ಎಷ್ಟು ಸಲ ಫ್ಲಟ್ಟಿಂಗ್ ಮಾಡಿದ್ರ ಅಂದ್ರೆ, ನೀವು ಚಿರ್ಪಿ ಇದ್ದೀರಾ, ಕ್ಯೂಟ್ ಆಗಿದ್ದೀರಾ, ಬೊಬ್ಳಿ ಆಗಿದ್ದೀರಾ, ಆಗಿದ್ದೀರಾ, ಹೀಗಿದ್ದೀರಾ, ಚೆನ್ನಾಗಿದ್ದೀರಾ, ಡ್ರೆಸ್ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಈಗ ಫ್ಲಟ್ಟಿಂಗ್ ಮಾಡ್ತಾನೇ ಇದ್ದಾರೆ. ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತು. ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಎಲ್ಲ ಹೆಣ್ಮಕ್ಳ ಬುಜ್ಜಿ, ಕನ್ನ, ಚಿನ್ನ, ನಾನ ಅಂತ ಕರಿತಾ ಇದಾರೆ ಅಂತ ಅವರೇನೆ ಹೇಳಿದ್ರು. ಅಶ್ವಿನಿ ಅವರೇ ಹೇಳಿದ್ರು. ಈ ರೀತಿಯಾಗಿತ್ತು. ಇಲ್ಲೇ ಕೆಲವರು 2.0 ಕಾರ್ತಿಕ್ ಅಂತೆಲ್ಲ ಹರಿತಾರೆ. ನಾನಂತ ಎಕ್ಸ್ಪೆಕ್ಟ್ ಮಾಡಲ್ಲ, ಯಾಕಂದ್ರೆ ಕಾರ್ತಿಕ್ ಅವರು ಹುಡುಗ ಜೊತೆಗೂ ಹಾಗೆ ಸ್ವಲ್ಪ ಕರೆಕ್ಟ್, ಹುಡುಗ ಜೊತೆಗೂ ಹಾಗೆ ಮೂವ್ ಆಗ್ತಾ ಇದ್ರು. ಗೇಮ್ ಅಂತ ಬಂದಾಗ, ಮಾತಂತ ಬಂದಾಗ ಅದೇ ರೀತಿ ಮಾತಾಡ್ತಾ ಇದ್ರು. ಬಟ್ ಅಭಿಷೇಕ್ ಅವರ ಇನ್ನು ನಾನು ಗೇಮ್ ಸ್ಟ್ರಾಟಜಿ ನೋಡೋಣಕ್ಕೆ ಇನ್ನು 4 ದಿನ ಆಗಿದೆ ಅಷ್ಟೇನೆ. ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೋದು. ಮತ್ತೆ ನೀವು ಆ ಟ್ಯಾಗ್ ಲೈನ್ ಕೊಡ್ತೀರಾ ಕಾರ್ತಿಕ್ 2.0 ಅಂತ ಕಮೆಂಟ್ ಮಾಡಿ. ಹಂಗಾದ್ರೆ ಇನ್ನ ಇದು ಆದ್ಮೇಲೆ ಇನ್ನ ಟಾಸ್ಕ್ ವಿಷಯಕ್ಕೆ ಬರೋಣ. ಈ ಟಾಸ್ಕ್ ವಿಷಯ ಡ್ರಮ್ ಟಾಸ್ಕ್ ಅಲ್ಲಿ ನಮ್ಮ ಮಾಲು ನಿಂಬಾಳು ಮತ್ತೆ ನಮ್ಮ ಯಾರು ಗಿಲ್ಲಿ ನಟ ಕಾವ್ಯ ಅವರು ಆ ಡ್ರಮ್ ಟಾಸ್ಕ್ ಆಡ್ತಾರೆ. ಅದ್ರಲ್ಲಿ ಬಂದ್ಬಿಟ್ಟು 3 ಜನ ಫೀಮೇಲ್ ಕಂಟೆಸ್ಟೆಂಟ್ ಆಗ್ತಾರೆ. ಯಾರಾಗಿರೋ ನಮ್ಮ ಧನುಷ್ ಗೌಡ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ಅವರಿಬ್ರು ಆಡ್ತಾರೆ ಆ ಟಾಸ್ಕ್ ಅಲ್ಲಿ. ಆ ಟಾಸ್ಕ್ ಅವರಿಬ್ರು ಪರ್ಫಾರ್ಮ್ ಮಾಡ್ತಾರೆ. ಈ ಟಾಸ್ಕ್ ಅಲ್ಲಿ ಇವರಿಬ್ರು ಪರ್ಫಾರ್ಮ್ ಮಾಡ್ತಾರೆ. ಈ ಜೋಡಿ ಆ ಬೇರೆ ಜೋಡಿ ಆ ಟಾಸ್ಕ್ ಅಲ್ಲಿ ಕೂಡ ನಮ್ಮ ಒಂಟಿ ತಂಡನೇ ಗೆಲ್ಲುತ್ತೆ. ಇನ್ನ ಟಾಸ್ಕ್ ಪರ್ಫಾರ್ಮೆನ್ಸ್ ಅಂತ ಕೇಳೋದಾದ್ರೆ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕಂಪೇರ್. ಯಾಕಂದ್ರೆ ಇಬ್ರು ಲಾಕ್ ಮಾಡಿರ್ತಾರೆ, ಆ ಡ್ರಮ್ ಅಲ್ಲಿ ನಡ್ಕೊಂಡು ಹೋಗ್ಬೇಕು. ಅಂದ್ರೆ ಗಿಲ್ಲಿನ ಮಾಲು ನಿಂಬಾಳ್ನ ಕಂಪೇರ್ ಮಾಡಿದ್ರೆ ನನಗೆ ಗಿಲ್ಲಿನ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಅಶ್ವಿನಿ ಕಾವ್ಯ ಅವರು ತುಂಬಾ ಸಲ ಫ್ಲಿಪ್ ಆಗ್ತಾ, ತುಂಬಾ ಸಲ ಬೀಳ್ತಾ ಇದ್ರು ಕೆಳಗಡೆ, ಆದ್ರಿಂದ ಕೊಲ್ಯಾಪ್ಸ್ ಆಗ್ತಾ ಇತ್ತು. ಆದ್ರಿಂದ ಸ್ವಲ್ಪ ಎಲ್ಲೋ ಗೇಮು ಇದಾಗ್ತಾ ಇತ್ತು. ಆ ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು ಇಬ್ರು ಪರವಾಗಿಲ್ಲ, ಪರ್ಫಾರ್ಮೆನ್ಸ್ ಚೆನ್ನಾಗೆ ಮಾಡಿದ್ರ ಅಂತ ಹೇಳ್ಬೋದು. ಇದಾದ್ಮೇಲೆ ಪರ್ಫಾರ್ಮೆನ್ಸ್ ಆದ್ಮೇಲೆ ಡ್ರಮ್ ಟಾಸ್ಕ್ ಅಲ್ಲಿ ಲೆವೆಲ್ 2 ಇರುತ್ತಲ್ಲ, ಯಾರಾದ್ರೆ ಹೋಗಿ ಫೋಟೋಗಳು ಇರ್ತಾರೋ ಅಲ್ಲಿ 4 ಫೋಟೋ ಇರ್ತವೆ. ಆ ಫೋಟೋಗೆ ಒಬ್ಬೊಬ್ರಿಗೆ ಫೋಟೋ ಅಂಟಿಸಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ತೊಳಬೇಕು. ಇದು ತುಂಬಾ ಮಜಾ ಇತ್ತು ಗುರು. ಯಾಕಂದ್ರೆ ಟಾಸ್ಕ್ ಆಡೋದೇ ಬೇರೆ ಅಂದ್ರೆ ಮತ್ತೆ ಅದ್ರಲ್ಲಿ ಯಾರಪ್ಪ ವಿನರ್ ಅನ್ನೋದು ತುಂಬಾ ಇದಾಗ್ತಾ ಇತ್ತು. ಮುಖ್ಯವಾಗಿ ಒಬ್ಬೊಬ್ರು ಒಂದು 4 ಡ್ರಮ್ ಇರ್ತಾವೆ, ಅಲ್ಲಿ ಫೋಟೋ ಹಚ್ತಾರೆ. ನಮ್ಮ ಜಾನಿ ಅವರ ಫೋಟೋ ಹಚ್ಚಿ ನಮ್ಮ ಧ್ರುವಂತ್ ಅವರು ಇನ್ನೂ ಗೇಮ್ ಆಡ್ಬೇಕು, ಇವ್ರು ಇನ್ನೂ ಗೇಮ್ ಓಪನ್ ಮಾಡಿಲ್ಲ. ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಯಾವ್ದ್ರಲ್ಲಿ ಇವರು ಇನ್ನ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಆಗಿರೋದೇ 3 ದಿನ. ಏನೋ ಒಂದು ರೀಸನ್ ಕೊಡ್ಲೇಬೇಕು, ಮಾತಾಡ್ಲೇಬೇಕು. ಬಟ್ ಅವರ ರೀಸನ್ ಕೊಡ್ತಾರೆ, ಓಕೆ ಅದಾಯ್ತು. ಅಶ್ವಿನಿ ಗೌಡ ಅಷ್ಟೇ, ಅವ್ರ ಬಗ್ಗೆನೂ ಅಷ್ಟೇನೆ. ಧನುಷ್ ಗೌಡ ಅವ್ರು ನೋಡಿ, ಆ ಟೈಮ್ ಅಂತ ಬಂದಾಗ ಅಶ್ವಿನಿ ಅವರ ಚೂಸ್ ಮಾಡಲ್ಲ, ಅವರು ನಮ್ಮ ಬೇರೆನೇ ಚೂಸ್ ಮಾಡ್ತಾನೆ. ಸುಧೀರ್ ಆಗಿರ್ಬೋದು, ಧ್ರುವಂತನ ಚೂಸ್ ಮಾಡ್ತಾನೆ, ಸುಧೀರ್ನ ಚೂಸ್ ಮಾಡ್ತಾನೆ, ಆಮೇಲೆ ಜಾನಿ ಅವ್ರನ್ನ ಚೂಸ್ ಮಾಡ್ತಾನೆ. ಈ ರೀತಿಯಾಗ ಅಶ್ವಿನಿ ಆದಾಗ ಅದಕ್ಕೆ ಚೂಸ್ ಮಾಡಿಲ್ಲ. ನಾನು ಅದಕ್ಕೆ ಹೇಳಿದ್ದು ಎದುರ್ಕೊಂಡ್ರ ಅಂತ ಅಷ್ಟೇನೆ. ಅದು ಬಿಟ್ಬಿಟ್ರೆ ಈ ಟಾಸ್ಕ್ ಅಲ್ಲಿ ಟ್ವಿಸ್ಟ್ ಏನ್ ಗೊತ್ತಾ, ಆರಾಮಾಗಿ ಥಿಂಕ್ ಮಾಡಿದ್ರೆ ಧ್ರುವಂತ್ ಅವರು ಧನುಷ್ ಗೌಡ ಅವ್ರನ್ನ ಕಳಿಸ್ಬೋದಾಗಿತ್ತು. ಬಟ್ ಅವ್ರನ್ನ ಇಬ್ರು ಕಳ್ಸ್ಕೊಂಡ್ಬಿಟ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಬಿಟ್ಬಿಟ್ಟು ಅವಕಾಶ ಬೇರೆಯವ್ರಿಗೆ ಹೋಗ್ಬಿಡುತ್ತೆ. ಯಾರಿಗೆ ಹೇಳಿ, ನಮ್ಮ ಅಲ್ಲಮ್ಮ ಆಲ್ರೆಡಿ ಆಗ್ಬಿಟ್ಟಿದ್ದಾರೆ. ಇದು ಸುಧೀರ್ಗೆ ಹೋಗುತ್ತೋ, ಇಲ್ಲಾಂದ್ರೆ ನಮ್ಮ ಅಶ್ವಿನಿ ಗೌಡ ಅವ್ರಿಗೋ, ಇಲ್ಲಾಂದ್ರೆ ಜಾಹ್ನವಿ ಅವ್ರಿಗೂ ಹೋಗ್ಬಿಡುತ್ತೆ. ಆದ ಕಾರಣ ಇಲ್ಲೇನಾಗುತ್ತೆ ಅಂದ್ರೆ ಒಳ್ಳೆ ಸ್ಟ್ರಾಟಜಿ ಯೂಸ್ ಮಾಡಿದ್ರು ಅಂತ ಅನ್ಸುತ್ತೆ ಧನುಷ್ ಗೌಡ ಅವರು. ಆ ಸ್ಟ್ರಾಟಜಿ ಯೂಸ್ ಮಾಡಿರೋಕೆ ಧನುಷ್ ಗೌಡ ಅವರು ಫೈನಲಿಸ್ಟ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗ್ತಾರೆ 3ನೇ ವಾರ ಫೈನಲ್ ನಡೆಯೋದಕ್ಕೆ. ಈ ರೀತಿ ಆಗಿತ್ತು ಆ ಟಾಸ್ಕ್ ಅಂತೂ. ಇನ್ನು ಆ ಟಾಸ್ಕ್ ಆದ್ಮೇಲೆ ತುಂಬಾ ಚೆನ್ನಾಗಿ ಆಡ್ತಾರೆ. ಇನ್ನು ಟಾಸ್ಕ್ ಆದ್ಮೇಲೆ ಈ ಮಧ್ಯದಲ್ಲಿ ಒಂದು ಇದು ಬರುತ್ತೆ. ಈ ಟಾಸ್ಕ್ ಆದ್ಮೇಲೆ ಯಾರು ಅನರ್ಹರಾಗಿರೋ ಕೊಳ್ಳೆ ಹಾಕಿರ್ತಾರಲ್ಲ ಅದನ್ನ ತೆಗೆದು ಬಿಸಾಕ್ತಾರೆ. ಇಲ್ಲಿಗೆ ಸಾಕ್ ಬಿಗ್ ಬಾಸ್ ತೆಗೆದ್ಬಿಡ್ರಿ ಅಂತ ಹೇಳಿ ಹೇಳ್ತಾರೆ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಇನ್ನೊಂದು ಟಾಸ್ಕ್ ಕೊಡ್ತಾರೆ, ಸೀಕ್ರೆಟ್ ಟಾಸ್ಕ್. ನಮ್ಮ
ಸತೀಶ್ ಅವರಿಗೆ ಮತ್ತೆ ನಮ್ಮ ಚಂದ್ರಪ್ರಭು ಅವ್ರಿಗೆ ಈ ಸೀಕ್ರೆಟ್ ಟಾಸ್ಕ್ ಅಲ್ಲಿ ಗೆದ್ರಾ ಇಲ್ಲ ಅಂತ ನಾನು ಇಲ್ಲೇ ಒಂದು ಅಪ್ಡೇಟ್ ಕೊಟ್ಟಿದ್ದೆ, ಗೆದ್ದಿದ್ರಾ ಇಲ್ಲ ಅಂತ ಹೋಗಿ ವಿಡಿಯೋ ಚೆಕ್ ಮಾಡಿ ಕೆಳಗಡೆ ಕೊಟ್ಟಿರ್ತೀನಿ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಎಂಟ್ರಲ್ಲಿ ಕಾರ್ಡರ್ಗಳು ಬರುತ್ತೆ. ಅದಾದ್ಮೇಲೆ ಈ ಟಾಸ್ಕ್ ಅಲ್ಲಿ ಸೀಕ್ರೆಟ್ ಟಾಸ್ಕ್ ಅಂತ ಹೇಳಿದ್ರೆ ಮನೆ ಮೇಲೆ ಬಂದ್ಮೇಲೆ ಆಡ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಲಾಕ್ ಹಾಕಿರ್ತಾರೆ. ಲಾಕ್ ಆದ್ಮೇಲೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೋಗಿ ಕೀ ತಗೊಂಡ್ಬರ್ಬೇಕು. ಇನ್ನೂ ಸ್ವಲ್ಪ ಜಾಸ್ತಿ ಡಿಲೇ ಮಾಡ್ಬೋದಾಗಿತ್ತು ಯಾರೋ ನಮ್ಮ ಚಂದ್ರಪ್ರಭಾ ಸತೀಶ್ ಅವರು. ಇಲ್ಲಾಂದ್ರೆ 4-3 ಕೀ ತಗೊಂಡು ಜೋಬ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಒಂದು ಕೀ ಮಾತ್ರ ಪಿಕಪ್ ಮಾಡ್ತಾರೆ, ತಗೊಂಡಿದ್ದಾರೆ. ಇನ್ನು ಕೀ ತಗೊಂಡಿಲ್ಲ ಅನ್ಸುತ್ತೆ. ಬಟ್ ಗೇಮ್ ಅಂತೂ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. 3-4 ದಿನಕ್ಕೆ ಬಿಗ್ ಬಾಸ್ ಒಳ್ಳೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಆಲ್ಮೋಸ್ಟ್ ಆಲ್ ಬಿಗ್ ಬಾಸ್ ಮನೆಯಲ್ಲಿ ನಡೆಯಲಿರುವ ಕನ್ವೆನ್ಷನ್ ಎಲ್ಲ ಇದು ಮಾಡಿದ್ದೀನಿ ಅನ್ಸುತ್ತೆ ನನಗೆ. ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದಾಗ ಯಾವ ಪಾಯಿಂಟ್ಸ್ ಎಲ್ಲ ಹೈಲೈಟ್ಸ್ ಆದವು ಅಂತ ಕಮೆಂಟ್ ಮಾಡಿ. ಪರವಾಗಿಲ್ಲ, ಒಬ್ಬೊಬ್ಬರೇ ಓಪನ್ ಆಗ್ತಿದ್ರೆ. ನಮ್ಮ ಮಲ್ಲಮ್ಮ ಜೊತೆ ಬಿಗ್ ಬಾಸ್ ಮಾತಾಡಿದ ರೀತಿ ಅಂತ ತುಂಬಾ ಇದೇ ಆಯ್ತು. ಯಾಕಂದ್ರೆ ಮಲ್ಲಮ್ಮ ಹೇಗಿದ್ದೀರಾ, ಮಲ್ಲಮ್ಮ ಗಾದೆ ಮಾತು ಮಲ್ಲಮ್ಮ ಇದು. ಮಲ್ಲಮ್ಮ ಅವರು ತುಂಬಾನೇ ಆಕ್ಟಿವ್ ಆಗಿದ್ದಾರೆ. ಪರವಾಗಿಲ್ಲ, ಗೇಮ್ ಆಡೋ ಚಾನ್ಸಸ್ ತುಂಬಾನೇ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಎಲ್ಲ ಆಗುತ್ತೆ ಅಂತ. ಟೋಟಲ್ ಆಗಿ ಈ ಎಪಿಸೋಡ್ ಅಲ್ಲಿ ಆಗಿದ್ದು ಇವೇನೆ. 2 ಟಾಸ್ಕ್ ಆಗ್ತವೆ. ಆ ಟಾಸ್ಕ್ ಅಲ್ಲಿ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಒಂಟಿಗಳು ಚೆನ್ನಾಗಿ ಆಡ್ತಾರೆ. ಯಾಕಂದ್ರೆ ಒಂಟಿ ಇರ್ತಾರೆ, ಅವರು ಒಂದು ಮಾಡೋದು ಕೈ ಕಾಲೆಲ್ಲ ಫ್ರೀ ಆಗಿ ರೊಟೇಟ್ ಆಗ್ತಾವ, ಚೆನ್ನಾಗಿ ಆಡ್ತಾರೆ. ಇನ್ನು ವಾರ ಅಂತ ಬಂದಾಗ ಮಾಲು ನಿಮ್ಮಳ ಅಭಿಷೇಕ್ ಅಂತ ಯಾರು ಅಂತ ಕಮೆಂಟ್ ಮಾಡಿ. ನನಗೆ ಅನ್ಸಿದ್ದೇನೆಂದ್ರೆ ಮಾಲು ಅವರು ಆ ಪರ್ಸ್ಪೆಕ್ಟಿವ್ ಅವ್ರು ಅಂದಿಲ್ಲ, ಜಸ್ಟ್ ಹಳ್ಳಿ ಕಡೆ ಹಿಂಗಿರುತ್ತೆ ಅಂತ ಹೇಳಿದ ಅಷ್ಟೇನೆ. ಇನ್ನು ಅಶ್ವಿನಿ ಗೌಡ ಅವರು ಅಧಿಕಾರ ಚಲಾಯಿಸ್ತಾ ಇದ್ದಾರೆ. ಧನುಷ್ ಅವರು ಅದಕ್ಕೆ ಸ್ವಲ್ಪ ಕಾಮ್ ಆಗಿದ್ರ. ಗಿಲ್ಲಿ ನಟ ಅಂತ ತುಂಬಾ ಸೈಲೆಂಟ್ ಆಗಿದ್ರು. ಇನ್ನು ಹೆಣ್ಮಕ್ಳಂತ ಬಂದಾಗ ಅಶ್ವಿನಿ ಅವರೇ ಟಾಪ್ ಪರ್ಫಾರ್ಮರ್ ಅಂತಂದ್ರೆ ನೆಗೆಟಿವ್ ಆರ್ ಪಾಸಿಟಿವ್ ಮಾತಾಡ್ತಾ ಇದ್ದಾರೆ. ರಾಸಿಕಾ ಅಷ್ಟೇ ಕಾಣಿಸ್ಕೊಂಡ್ರು. ಅದಾದ್ಮೇಲೆ ಅಶ್ವಿನಿ ಅವರು ಅಭಿಷೇಕ್ ಅವರು ಲವ್ ಟ್ರ್ಯಾಕ್ ಆಗ್ತಾ ಇದೆಯಾ, ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗ್ತಾ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳಿದ್ರೆ ಕಮೆಂಟ್ ಮಾಡಿ. ಟೋಟಲ್ ಆಗಿ ಹೀಗಿತ್ತು ನಿನ್ನೆ ಎಪಿಸೋಡ್ 4 ಬಿಗ್ ಬಾಸ್ ಸೀಸನ್ 12. ಮತ್ತೆ ನಿಮ್ಗೆ ಯಾವ ರೀತಿ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.